ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೇ, ನಿನ್ನೆಯ ಒಂದು ಉಪನ್ಯಾಸದಲ್ಲಿ ಶಿಷ್ಯ ಪಥದ ಬಗ್ಗೆ ತಿಳಿಸುವಂತಹ ಒಂದು ಅವಕಾಶ ನನಗೆ ದೊರಕಿತ್ತು. ಆಧ್ಯಾತ್ಮ ಸಾಧಕ ಶಿಷ್ಯ ಪಥದಲ್ಲಿ ಹೇಗೆ ಹಂತ ಹಂತವಾಗಿ ಮುಂದುವರಿತಾ ನಿಸ್ವಾರ್ಥಯುತವಾದಂತಹ ಸೇವಾ ಕಾರ್ಯಗಳನ್ನ ಮಾಡುತ್ತಾ ತಾನು ಸೌಶೀಲ್ಯವನ್ನ ರಚನೆ ಮಾಡ್ಕೊಳ್ತಾ ಅಂದ್ರೆ ನೀತಿಯುತವಾದಂತಹ ಬಾಳ್ವೆಯನ್ನ ಮಾಡ್ತಾ ಹೇಗೆ ದೀಕ್ಷಾ ಪಥದ ಬಾಗಿಲವರೆಗೆ ಬಂದು ತಲುಪ್ತಾನೆ ಅಂತ ವಿಚಾರವನ್ನ ನಾವು ಸಾಕಷ್ಟು ತಿಳ್ಕೊಳ್ತಕ್ಕಂತ ಪ್ರಯತ್ನ ಮಾಡಿದ್ವಿ. ಈ ದಿನದ ಒಂದು ಉಪನ್ಯಾಸದಲ್ಲಿ ದೀಕ್ಷಾ ಪಥದ ಬಗ್ಗೆ ಒಂದು ಸಂಕ್ಷಿಪ್ತ ನೋಟವನ್ನ ಪಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣಂತೆ. ದೀಕ್ಷಾ ಪಥ ಅಂದ್ರೆ ಏನು? ಮೊದಲು ನಾವು ದೀಕ್ಷಾ ಪಥ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಲ್ವಾ? ದೀಕ್ಷಾ ಪಥ ಅಂದ್ರೆ ಇದು ಯೋಗ ಪಥ ಅಥವಾ ಯೋಗ ಮಾರ್ಗ. ಯೋಗ ಮಾರ್ಗ ಪ್ರಾರಂಭ ಆಗೋದೇ ದೀಕ್ಷಾ ಪಥವನ್ನ ಪ್ರವೇಶಿಸಿದ ನಂತರ. ಇದಕ್ಕೆ ಮುಂಚೆ ಬರ್ತಕ್ಕಂಥ ಶಿಷ್ಯ ಪಥ ದೀಕ್ಷಾ ಪಥಕ್ಕೆ ಪೂರ್ವ ಸಿದ್ಧತೆ ಇದ್ದ ಹಾಗೆ. ಪೂರ್ವ ಸಿದ್ಧತೆಯನ್ನ ಅಧ್ಯಾತ್ಮ ಸಾಧಕ ಸಾಕಷ್ಟು ಪಡ್ಕೊಂಡ ನಂತರ ಈಗ ದೀಕ್ಷಾ ಪಥದ ಬಾಗಿಲಿಗೆ ಬಂದು ನಿಂತಿದ್ದಾನೆ. ನಿನ್ನೆ ನಾವು ತಿಳ್ಕೊಳ್ತಾ ಇದ್ವಿ, ನಾಕ್ ದ ಡೋರ್ ಓಪನ್ಸ್ ಅಂತ. ಹಾಗೆ ಸಾಕಷ್ಟು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡ ನಂತರ ಶಿಷ್ಯ ಈ ಪಥಕ್ಕೆ ಹೆಜ್ಜೆ ಇಡೋದಕ್ಕೆ ಸಾಮರ್ಥ್ಯವನ್ನ ಅಥವಾ ಯೋಗ್ಯತೆಯನ್ನ ಬಳಸ್ಕೊಳ್ತಾನೆ. ಈ ಯೋಗ ಪಥ ಅಂದ್ರೆ ಏನು ಅನ್ನೋದನ್ನ ನಾವು ಸಾಕಷ್ಟು ತಿಳ್ಕೊಂಡಿದೀವಲ್ವಾ? ಯೋಗ ಅಂದ್ರೆ ಒಂದುಗೂಡಿಸೋದು, ಸೇರಿಸೋದು ಅನ್ನುವಂತಹ ಅರ್ಥ, ಅದು ಪದದ ಅರ್ಥ. ದೇಹಾತ್ಮ ಪ್ರಜ್ಞೆಯಲ್ಲಿ ಬದುಕಿರ್ತಕ್ಕಂತಹ ನಾವು ಅಂದ್ರೆ ಮನುಷ್ಯ ಪ್ರಸ್ತುತ ಆತನ ಉನ್ನತಾತ್ಮನಲ್ಲಿ ಒಂದಾಗಬೇಕಾಗಿದೆ. ಅದನ್ನ ಯೋಗ ಅಂತ ಹೇಳುವಂಥದ್ದು. ಮೊದಲ ಹಂತದಲ್ಲಿ ಅದು ನಡಿಬೇಕಾಗಿದೆ. ನಂತರ ಜೀವಾತ್ಮ ಪರಮಾತ್ಮ ಪುರುಷಾತ್ಮನೊಂದಿಗೆ ಒಂದಾಗತಕ್ಕಂಥದ್ದು. ಇರ್ಲಿ, ದೀಕ್ಷಾ ಪಥ ಅಂದ್ರೆ ಯೋಗ ಪಥ. ಈ ಒಂದು ಹಾದಿಯಲ್ಲಿ ಸಾಗುತ್ತಾ ಆಧ್ಯಾತ್ಮ ಸಾಧಕ ಮಾನವನಾಗಿದ್ದವನು ಮಾನವಾತೀತ ಸ್ಥಿತಿಗೆ ಏರ್ತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. ಇನ್ನೊಂದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋ ಅಂಶ ಏನಪ್ಪಾ ಅಂದ್ರೆ, ಈ ದೀಕ್ಷಾ ಪಥ ಅಂದ್ರೆ ಮುಕ್ತಿ ಪಥ ಅಥವಾ ಮೋಕ್ಷ ಪಥ ಅನ್ನೋದು ಮುಖ್ಯ ಅಲ್ಲ. ಇದು ಒಂದು ತ್ಯಾಗದ ಮಾರ್ಗ. ಇದು ತ್ಯಾಗದ ಮಾರ್ಗ. ಯಾವ ಸಾಧಕ ನಿಸ್ವಾರ್ಥಯುತವಾಗಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯನೋ ಆತ ಮಾತ್ರ ಈ ಮಾರ್ಗವನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯ. ಸ್ವಂತಕ್ಕಾಗಿ ಆತ ಈ ಮಾರ್ಗವನ್ನ ಪ್ರವೇಶಿಸ್ತಾ ಇದ್ದಾನ? ಇಲ್ಲ. ಸ್ವಂತಕ್ಕಾಗಿ ಆಧ್ಯಾತ್ಮ ಸಾಧಕ ಈ ಮಾರ್ಗವನ್ನ ಪ್ರವೇಶಿಸ್ತಾ ಇಲ್ಲ. ಅದಕ್ಕೆ ಇದನ್ನ ತ್ಯಾಗದ ಮಾರ್ಗ ಅಂತ ಹೇಳುವಂಥದ್ದು. ದೀಕ್ಷೆ ಅಂತಂದ್ರೆ ಏನು? ನಾವು ದೀಕ್ಷಾಪಥದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ದೀಕ್ಷೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ ಪ್ರಜ್ಞಾ ವಿಕಾಸ. ಪ್ರಜ್ಞಾ ವಿಕಾಸವನ್ನ ದೀಕ್ಷೆ ಅಂತ ಹೇಳುವಂಥದ್ದು. ಇದು 2 ಲ್ಯಾಟಿನ್ ಪದಗಳಿಂದ ಆಗಿದೆ ಅಂತ ಹೇಳ್ತಾರೆ. 2 ಲ್ಯಾಟಿನ್ ಪದಗಳಿಂದ ಈ ಒಂದು ಪದ ಉದ್ಭವಿಸಿದೆ ಅಂತ ಹೇಳ್ತಕ್ಕಂಥದ್ದು. ಇಂಗ್ಲಿಷ್ ನಲ್ಲಿ ಆ 2 ಪದಗಳು ಯಾವ್ದಪ್ಪ ಅಂದ್ರೆ ಇಂಟು, ಟು ಗೋ ಅಂದ್ರೆ ಟು ಗೋ ಇಂಟು. ಯಾವುದ್ರ ಒಳಗಡೆ ಹೋಗತಕ್ಕಂಥದ್ದು, ಯಾವುದ್ರ ಒಳಗಡೆ ನಾವು ಪ್ರವೇಶ ಮಾಡುವಂಥದ್ದು ಅಂದ್ರೆ ನಾವು ಬುದ್ಧಿಯ ಪ್ರಜ್ಞೆಗೆ ಪ್ರವೇಶ ಮಾಡ್ತಾನೆ ಸಾಧಕ. ಬುದ್ಧಿ ಪ್ರಜ್ಞೆಗೆ ಪ್ರವೇಶವನ್ನ ಪಡ್ಕೊಳ್ತಾನೆ. ಅಥವಾ ಇನ್ನೊಂದು ರೀತಿಯಲ್ಲಿ ಅದು ಹೇಳೋದು ಅಂದ್ರೆ ಈ ಆಧ್ಯಾತ್ಮ ಮಾರ್ಗ ಯೋಗ ಮಾರ್ಗವನ್ನ ಪ್ರವೇಶ ಮಾಡೋದು ಅಂತಂದ್ರೆ ಪ್ರವಾಹವನ್ನ ಪ್ರವೇಶಿಸುವುದು ಅನ್ನೋದನ್ನು ಕೂಡ ಹೇಳ್ತಾರೆ. ನಾವು ಪರಮಗುರು ಚರಣ ಸನ್ನಿಧಿ ಪುಸ್ತಕದಲ್ಲಿ ನಾವು ಓದಿ ತಿಳ್ಕೊಂಡಿದ್ದೇವೆ. ಕೆಲವು ಕಡೆ ಅದನ್ನ ನದಿಯನ್ನ ಪ್ರವೇಶಿಸುವುದು ಅಂತ ಹೇಳ್ತಾರೆ, ಕೆಲವು ಕಡೆ ಪ್ರವಾಹವನ್ನ ಪ್ರವೇಶಿಸುವುದು. ಯಾವುದಾದ್ರೂ ಅಷ್ಟೇ ಪರವಾಗಿಲ್ಲ. ಆದ್ರೆ ಮುಖ್ಯವಾಗಿ ಇಲ್ಲಿ ಆಧ್ಯಾತ್ಮ ಸಾಧಕ ಬುದ್ಧಿ ಪ್ರಜ್ಞೆಯನ್ನ ಪ್ರವೇಶ ಮಾಡ್ತಾನೆ. ಬುದ್ಧಿಯ ಹಂತ ಇದುವರೆಗೂ ಕೆಳಗಿನ ಹಂತದಲ್ಲಿ ಆತ ಉನ್ನತಿಯನ್ನ ಗಳಿಸ್ತಾ ಇರ್ತಾನೆ, ಸಾಧನೆಯನ್ನ ಮಾಡ್ತಾ ಇರ್ತಾನೆ. ಅಲ್ಲಿ ಆತ ಜಾಗೃತನಾಗಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತಕ್ಕಂತಹ ಒಂದು
ಸಾಮರ್ಥ್ಯವನ್ನ ಪಡ್ಕೊಳ್ತಾ ಇರ್ತಾನೆ. ಈಗ ಆತನ ಪ್ರಜ್ಞೆ ಬುದ್ಧಿಮಟ್ಟದ ಪ್ರಜ್ಞೆಗೆ ಏರುವಂತದ್ದು. ಅದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು. ಬುದ್ಧಿ ಪ್ರಜ್ಞೆಯಲ್ಲಿ ಆಧ್ಯಾತ್ಮ ಸಾಧಕ ಎಚ್ಚರಗೊಳ್ತಾನೆ. ಧೀ ಮತ್ತೆ ಇಕ್ಷು ಅಂತ ನಾವು ಹೇಳ್ಬೋದು. ಧೀ ಅಂದ್ರೆ ಬುದ್ಧಿ ಪ್ರಜ್ಞೆ, ಇಕ್ಷು ಅಂದ್ರೆ ಕಣ್ಣು ತೆರೀತಕ್ಕಂಥದ್ದು. ಬುದ್ಧಿ ಪ್ರಜ್ಞೆಯಲ್ಲಿ ಕಣ್ಣು ತೆರೀತಕ್ಕಂಥದ್ದೇ ದೀಕ್ಷೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಬಹಳ ಮುಖ್ಯವಾದಂತಹ ವಿಚಾರ ಏನಪ್ಪಾ ಅಂದ್ರೆ, ಶಿಷ್ಯ ಪಥದಲ್ಲಿ ಅಧ್ಯಾತ್ಮ ಸಾಧಕ ಗುರುಗಳ ಸಾನ್ನಿಧ್ಯವನ್ನ ತಲುಪಿ ಗುರುಗಳಿಂದ ಅಂಗೀಕರಿಸಲ್ಪಟ್ಟು ಗುರುವಿನ ಪ್ರಜ್ಞೆಯಲ್ಲಿ ಏನಾಗ್ತಾನೆ, ಒಂದಾಗ್ತಾನೆ. ಗುರು ಪುತ್ರನ ಹಂತಕ್ಕೆ ಬರುವ ಹೊತ್ತಿಗೆ ಶಿಷ್ಯ ಗುರುವಿನ ಪ್ರಜ್ಞೆಯಲ್ಲಿ ಪೂರ್ತಿಯಾಗಿ ಎರಕವಾಗುತ್ತಾನೆ. ಈಗ ಏನಾಗುತ್ತೆ, ದೀಕ್ಷಾಪಥಕ್ಕೆ ಹೆಜ್ಜೆ ಇಡುವಾಗ ಈ ಸಾಧಕ ಎಲ್ಲಿಗೆ ಪ್ರವೇಶವನ್ನ ಪಡ್ಕೊಳ್ತಾನೆ ಅಂದ್ರೆ, ಶ್ವೇತರ್ಷಿ ಸಂಘಕ್ಕೆ ಪ್ರವೇಶವನ್ನ ಪಡ್ಕೊಳ್ತಾನೆ. ಶ್ವೇತರ್ಷಿ ಸಂಘದ ಸದಸ್ಯನಾಗ್ತಾನೆ. ಶ್ವೇತರ್ಷಿ ಸಂಘ ಅಂದ್ರೆ ಥಿಯಾಸಫಿ ಸದಸ್ಯರಾಗೆಲ್ಲ ನಾವು ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ ಅಲ್ವಾ. ವೈಟ್ ಬ್ರದರ್ ಹುಡ್ ಅಂತ ನಾವು ಹೇಳ್ತಕ್ಕಂಥದ್ದು. ಈ ಒಂದು ಶ್ವೇತರ್ಷಿ ಸಂಘವನ್ನ ಅಂತರಂಗ ಸರ್ಕಾರ ಅಂತ ಕೂಡ ನಾವು ಕರಿತೇವೆ. ಅಂತರಂಗ ಸರ್ಕಾರ ಅಂದ್ರೆ ಈ ಭೂಮಿಯ ಮೇಲಿನ ವಿದ್ಯಮಾನಗಳನ್ನೆಲ್ಲ ಆ ಈಶ್ವರನ ಸಂಕಲ್ಪಕ್ಕೆ ಅನುಸಾರವಾಗಿ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ತಾ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಒಂದು ಸೋದರರ ಸಂಘ ಅದನ್ನ ನಾವು ತಿಳ್ಕೊಳ್ಬೇಕು. ಈ ಸಂಘಕ್ಕೆ ಅಧಿಪತಿ ಯಾರು? ಈ ಸಂಘಕ್ಕೆ ಅಧಿಪತಿ ಮತ್ಯಾರು ಅಲ್ಲ, ಜಗತ್ ಪ್ರಭುಗಳಾದಂತಹ ಸನತ್ ಕುಮಾರರು. ಸನತ್ ಕುಮಾರರೇ ಈ ಒಂದು ಸಂಘದ ಅಧಿಪತಿ, ಅಧಿಕಾರವನ್ನ ವಹಿಸ್ಕೊಂಡಿರ್ತಕ್ಕಂಥವ್ರು. ಅನೇಕ ಜೀವನ್ಮುಕ್ತರು ಈ ಒಂದು ಸಂಘದಲ್ಲಿ ತಮ್ಮ ಶಕ್ತ್ಯಾನುಸಾರ ಅನೇಕ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಅವರ ಒಂದು ನೇತೃತ್ವದಲ್ಲಿ ಕೆಲಸಗಳನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಆಧ್ಯಾತ್ಮ ಸಾಧಕರಿಗೆ ಸಿಕ್ಕಿರುವಂತಹ ಸುಯೋಗ ಏನಪ್ಪಾ ಅಂದ್ರೆ, ಶ್ವೇತರ್ಷಿ ಸಂಘಕ್ಕೆ ಪ್ರವೇಶವನ್ನ ಪಡ್ಕೊಳ್ತಾ ಇದುವರೆಗೂ ಗುರುವಿನ ಪ್ರಜ್ಞೆಯಲ್ಲಿ ಒಂದಾಗಿರ್ತಕ್ಕಂಥ ಆತನ ಪ್ರಜ್ಞೆ ಈಗ ಜಗತ್ಪ್ರಭುಗಳಾದ ಸನತ್ ಕುಮಾರರ ಒಂದು ಪ್ರಜ್ಞೆಯಲ್ಲಿ ಒಂದಾಗ್ತಕ್ಕಂಥದ್ದು. ಅಂದ್ರೆ ಶ್ವೇತರ್ಷಿ ಸಂಘದ ಪ್ರಜ್ಞೆಯಲ್ಲಿ ಒಂದಾಗತಕ್ಕಂಥದ್ದು. ಅಂತಹ ಒಂದು ಸುಯೋಗವನ್ನ ಆತ ಪಡ್ಕೊಳ್ತಾನೆ. ಇದು ಹೇಗ್ ಕೆಲಸ ಮಾಡುತ್ತೆ, ಶ್ವೇತರ್ಷಿ ಸಂಘ ಹೇಗ್ ಕೆಲಸ ಮಾಡುತ್ತೆ ಅಂತಂದ್ರೆ, ಈ ಒಂದು ಸಂಘಕ್ಕೆ ಸದಸ್ಯನಾಗತಕ್ಕಂತಹ ಪ್ರತಿಯೊಬ್ಬನೂ ಕೂಡ ಆ ಜಗತ್ ಪ್ರಭುವಿನ ಕೈಯಲ್ಲಿನ ಒಂದು ಉಪಕರಣದ ಹಾಗೆ ಕೆಲಸ ಮಾಡ್ತಾನೆ. ಇದುವರೆಗೂ ಗುರುಗಳ ಕೈಯಲ್ಲಿನ ಒಂದು ಉಪಕರಣದ ಹಾಗೆ ಶಿಷ್ಯ ಕೆಲಸ ಮಾಡ್ತಾ ಇದ್ದ. ಈಗ ಶ್ವೇತರ್ಷಿ ಸಂಘಕ್ಕೆ ಪ್ರವೇಶವನ್ನ ಪಡ್ಕೊಳ್ತಾ ಅಲ್ಲಿ ಸದಸ್ಯನಾಗ್ತಾ ಆ ಜಗತ್ ಪ್ರಭುಗಳ ಕೈಯಲ್ಲಿನ ಒಂದು ಉಪಕರಣವಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅಂದ್ರೆ ಆ ಶ್ವೇತರ್ಷಿ ಸಂಘದ ಪ್ರಜ್ಞಾ ಸಮುದ್ರದಲ್ಲಿ, ಆ ಒಂದು ಒಟ್ಟು ಪ್ರಜ್ಞಾ ಸಮುದ್ರ ಅದು, ಅದರಲ್ಲಿ ದೀಕ್ಷಿತನ ಪ್ರಜ್ಞೆ ಎರಕವಾಗುತ್ತೆ. ದೀಕ್ಷೆಯನ್ನ ಯಾರು ಪಡ್ಕೊಳ್ತಾರೋ ಅವನ ಪ್ರಜ್ಞೆ ಆ ಒಂದು ಉನ್ನತ ಪ್ರಜ್ಞೆಯಲ್ಲಿ ಒಂದಾಗತಕ್ಕಂಥದ್ದು. ಮತ್ತೆ ಹೇಳ್ತಾರೆ, ಈ ಒಂದು ಶ್ವೇತರ್ಷಿ ಸಂಘ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಜಗತ್ ಪ್ರಭು ಧರಿಸಿರ್ತಕ್ಕಂತಹ ವಿರಾಟ್ ದೇಹದ ಒಂದು ಅಂಗದ ಹಾಗೆ ಈಕೆಗೆ ಪ್ರವೇಶವನ್ನ ಪಡ್ಕೊಳ್ತಕ್ಕಂತಹ ಪ್ರತಿಯೊಬ್ಬ ಸದಸ್ಯನೂ ಕೂಡ ಕೆಲಸ ಮಾಡ್ತಿರ್ತಾನೆ. ಅಂದ್ರೆ ಶ್ವೇತರ್ಷಿ ಸಂಘ ಅಂತಕ್ಕಂಥದ್ದು ಜಗತ್ ಪ್ರಭುಗಳ ಒಂದು ಅಧಿಪತ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಸಂಘದಲ್ಲಿ ಪ್ರತಿಯೊಬ್ರು ಕೂಡ ಆ ಒಂದು ಸಂಘದ ಭಾಗವಾಗಿ ಕೆಲಸ ಮಾಡ್ತಾರೆ. ಆ ಸಂಘವನ್ನ ಜಗತ್ ಪ್ರಭುಗಳ ವಿರಾಟ್ ದೇಹ ಅಂತ ಕರೆದ್ರೆ ಪ್ರತಿಯೊಬ್ಬ ಸದಸ್ಯನೂ ಕೂಡ ಆ ದೇಹದ ಒಂದು ಅಂಗವಾಗಿ ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದನ್ನ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಈ ಒಂದು ಶ್ವೇತರ್ಷಿ ಸಂಘ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಏಕಮೇವ ಅದ್ವಿತೀಯ ಅನ್ನುವ ಹಾಗೆ ಕೆಲಸ ಮಾಡುತ್ತೆ. ಅಂದ್ರೆ ಒಂದೇ ಒಟ್ಟು ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತಕ್ಕ, ಒಂದೇ ಪ್ರಜ್ಞೆಯ ಹಾಗೆ ಒಂದೇ ದೇಹದ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ. ಅಂದ್ರೆ ಅಲ್ಲಿ ಇರ್ತಕ್ಕಂತಹ ಎಲ್ಲರ
ಪ್ರಜ್ಞೆಯು ಕೂಡ ಆ ಉನ್ನತ ಪ್ರಜ್ಞೆಯ ಒಳಗಡೆ ಕೆಲಸ ಮಾಡ್ತಕ್ಕಂಥದ್ದು. ಸಮರಸತೆಯಲ್ಲಿ ಎಲ್ಲರೂ ಕೂಡ ಸೇರಿ ಕೆಲಸ ಮಾಡುವಂಥದ್ದು. ಅದಕ್ಕೆ ಏಕಮೇವ ಅದ್ವಿತೀಯ. ಎಷ್ಟೇ ಸದಸ್ಯರಲ್ಲಿದ್ರು ಕೂಡ ಎಲ್ರೂ ಒಂದೇ ಅನ್ನುವ ರೀತಿಯಲ್ಲಿ ಒಂದಾಗಿ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿ ಶ್ವೇತಶ್ರೀ ಸಂಘದಲ್ಲಿ ಅಂತ ಹೇಳ್ತಕ್ಕಂಥದ್ದು. ಈ ದೀಕ್ಷೆಯನ್ನ ಪಡ್ಕೊಳ್ಬೇಕಾದ್ರೆ ಸದಸ್ಯ ಯಾರು ದೀಕ್ಷೆಯನ್ನ ಕೊಡ್ತಾರೆ? ಏಕೈಕ ದೀಕ್ಷಾದಾತರು ಜಗತ್ ಪ್ರಭುಗಳೇ ಸ್ವತಃ ದೀಕ್ಷೆಯನ್ನ ಕೊಡ್ತಕ್ಕಂಥದ್ದು. ಹೊರಗಿನ ಪ್ರಪಂಚದಲ್ಲಿ ದೀಕ್ಷೆ ಅಂತ ನೀವು ಅರ್ಥ ಮಾಡ್ಕೊಡ್ಬೇಡಿ. ಹೊರಗಿನ ಪ್ರಪಂಚದಲ್ಲಿ ನಾವು ನೋಡ್ತಕ್ಕಂತಹ ಗುರುಗಳೇ ಬೇರೆ. ನಾವು ನಿನ್ನೆನೆ ಚೆನ್ನಾಗಿ ಅರ್ಥೈಸ್ಕೊಂಡ್ವಿ. ಗುರು ಅಂದ್ರೆ ಯಾರು? ಜೀವನ್ಮುಕ್ತ ಗುರು ಅಂದ್ರೆ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಅಥವಾ ಸಾಹಿತ್ಯದಲ್ಲಿ ಹೇಗೆ ಒಂದು ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಆಧ್ಯಾತ್ಮ ಮಾರ್ಗದಲ್ಲಿ ಗುರು ಮತ್ತು ಶಿಷ್ಯ ಅಂದ್ರೆ ಯಾರು ಅನ್ನೋದನ್ನ ನಾವೀಗಾಗ್ಲೇ ಚೆನ್ನಾಗಿ ತಿಳ್ಕೊಳ್ತಾ ಹೋಗಿದ್ದೀವಿ. ಈ ಏಕೈಕ ದೀಕ್ಷಾದಾತರು ಜಗತ್ ಪ್ರಭುಗಳಾದ ಸನತ್ ಕುಮಾರರೇ. ಇವ್ರು ಎಲ್ಲಿಂದ ಬಂದ್ರು ಭೂಗ್ರಹಕ್ಕೆ ಅಂದ್ರೆ, ಇವರು ಭೂಮಿಯ ಮೇಲೆ ಮಾನವ ಜನಾಂಗದಿಂದ ಆ ಒಂದು ಉನ್ನತ ಸ್ಥಿತಿಗೆ ಹೋದವರಲ್ಲ. ಇವರು ಶುಕ್ರ ಗ್ರಹದಿಂದ ಭೂಗ್ರಹಕ್ಕೆ ಬಂದಂತಹವರು. ಈ ಭೂಗ್ರಹದಲ್ಲಿ ಜೀವ ವಿಕಾಸ ಯೋಜನೆ ಅಂತಕ್ಕಂಥದ್ದು ನಡೀತಾ ಇದೆಯಲ್ಲ, ಸೌರ ಬ್ರಹ್ಮಾಂಡೇಶ್ವರನ ಒಂದು ಆಡಳಿತದಲ್ಲಿ ನಡೀತಾ ಇರತಕ್ಕಂಥದ್ದು. ಈ ಭೂ ವಿಕಾಸ ಯೋಜನೆಯಲ್ಲಿ ಭೂಮಂಡಲಕ್ಕೆ ಶುಕ್ರ ಗ್ರಹದಿಂದ ಸನತ್ ಕುಮಾರ ಪ್ರಭುಗಳು ಬರ್ತಾರೆ. 4ನೆಯ ಪ್ರದಕ್ಷಿಣೆಯಲ್ಲಿ ನಮ್ಮ ಭೂಮಿಯ ಮೇಲೆ 3ನೇ ಮಹಾವಂಶದ ಮಧ್ಯಭಾಗದಲ್ಲಿ ಬರ್ತಾರೆ. ಇವರನ್ನ ಜ್ಯೋತಿ ಪ್ರಭುಗಳು ಅಂತ ಕೂಡ ಕರೀತಾರೆ, ಅಥವಾ ಬ್ರಹ್ಮ ಮಾನಸ ಪುತ್ರರು ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಇವರು ಭೂಗ್ರಹಕ್ಕೆ ಬಂದ ನಂತರ ಇಲ್ಲಿಯ ಅಂತರಂಗ ಸರ್ಕಾರದ ವಿಚಾರಣೆಯನ್ನ ಅಥವಾ ಆಧಿಪತ್ಯವನ್ನ ವಹಿಸ್ಕೊಂಡ ನಂತರ ಇಲ್ಲಿ ವಿಕಾಸ ಅಂತಕ್ಕಂಥದ್ದು ಬಹಳ ತ್ವರಿತವಾಗಿ ನಡೆಯುತ್ತೆ. ಮನಸ್ಸಿನ ತತ್ವಕ್ಕೆ ಇವರು ಹೆಚ್ಚು ಪ್ರಚೋದನೆಯನ್ನ ಕೊಡ್ತಾರೆ. ಮನಸ್ತತ್ವ ಅನ್ನೋದು ಹೆಚ್ಚು ಹೆಚ್ಚು ಜಾಗೃತವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಅದಕ್ಕೋಸ್ಕರ ಇವರನ್ನ ಬ್ರಹ್ಮ ಮಾನಸ ಪುತ್ರರು ಅಂತ ಕೂಡ ಕರೆಯುವಂಥದ್ದು. ಒಟ್ಟು ಎಷ್ಟು ದೀಕ್ಷೆಗಳಿದೆ ಅಂದ್ರೆ, ಈ ದೀಕ್ಷಾ ಪಥದಲ್ಲಿ ನಾವು ಪ್ರಸ್ತುತ ತಿಳ್ಕೊಳಕ್ಕೆ ಹೊರಟಿರ್ತಕ್ಕಂಥದ್ದು 5 ದೀಕ್ಷೆಗಳ ವಿಚಾರ. 5 ದೀಕ್ಷೆಗಳ ನಂತರ ಒಬ್ಬ ಸಾಧಕ ಜೀವನ್ಮುಕ್ತ ಸ್ಥಿತಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅಂದ್ರೆ ಈ ಯೋಗ ಮಾರ್ಗದಲ್ಲಿ ಅಥವಾ ಈ ಆಧ್ಯಾತ್ಮ ಪಥದಲ್ಲಿ ಬರೀ 5 ದೀಕ್ಷೆನ ಇರೋದು ಅಂದ್ರೆ ಇಲ್ಲ. ಅದಕ್ಕೆ ಮುಂದೆನೂ ಕೂಡ ಸಾಕಷ್ಟು ಬೆಳವಣಿಗೆ ಇದೆ. ಅದು ಹೇಗಿದೆ, ಎಷ್ಟು ಭವ್ಯವಾಗಿದೆ ಅನ್ನೋದನ್ನ ಮುಂದಿನ ಕೆಲವು ಉಪನ್ಯಾಸಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣಂತೆ. ಅಂದ್ರೆ ದೀಕ್ಷಾ ಪಥದಲ್ಲಿ 5 ಹಂತಗಳನ್ನ ನಾವು ಮುಖ್ಯವಾಗಿ ಈ ಒಂದು ವ್ಯಾಸಂಗ ಗೋಷ್ಠಿಯಲ್ಲಿ ತಿಳ್ಕೊಳತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಏಕೈಕ ದೀಕ್ಷಾದಾತರು ಸನತ್ ಕುಮಾರ ಪ್ರಭುಗಳೇ ಆದ್ರೂ ಕೂಡ 1ನೆಯ ಮತ್ತೆ 2ನೆಯ ದೀಕ್ಷೆಯನ್ನ ಅವರೇ ಸ್ವತಃ ಕೊಡಬೇಕು ಅನ್ನೋದಿಲ್ಲ. ಎಷ್ಟೋ ಸಾರಿ ಅವರು ಬೇರೆ ಯಾರಾದ್ರೂ ಒಬ್ಬರನ್ನ, ಹಿರಿಯರನ್ನ, ಅವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಜೀವನ್ಮುಕ್ತರ ಪೈಕಿ ಯಾರನ್ನಾದ್ರೂ ಒಬ್ಬರನ್ನ ಆಯ್ಕೆ ಮಾಡಿ ಅವರ ಮೂಲಕ ದೀಕ್ಷೆಯನ್ನ ಕೊಡ್ತಕ್ಕಂಥದ್ದು. ಇಲ್ಲಿ ದೀಕ್ಷೆ ಅಂದ್ರೆ ಯಾರಿಗೆ ಕೊಡ್ತಕ್ಕಂಥದ್ದು? ಸ್ಥೂಲ ದೇಹಕ್ಕ ದೀಕ್ಷೆ ಅಲ್ಲ. ಹೇಳ್ತಾರೆ ದೀಕ್ಷೆ ಅನ್ನೋದು ನಿಜವಾಗ್ಲೂ ಅಂತರಂಗದ್ದು ಅಂತ. ಆ ಉನ್ನತಾತ್ಮರಿಗೆ ದೀಕ್ಷೆ ಅಂತಕ್ಕಂಥದ್ದು ಕೊಡ್ತಾ ಇರೋದು. ಇದು ಸ್ಥೂಲ ದೇಹದಲ್ಲಿ ಕೊಡ್ತಾರ? ಇದು ಸೂಕ್ಷ್ಮ ದೇಹದಲ್ಲಿ ಕೊಡ್ತಕ್ಕಂತಹ ಒಂದು ದೀಕ್ಷೆ. ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಬಾಹ್ಯ ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂತಹ ಅದೇ ರೀತಿ ನಡೆಯುತ್ತೇನೋ ಅನ್ನುವಂತಹ ಒಂದು ಕಲ್ಪನೆ ನಮಗೆ ಬರಬಾರ್ದು ಅನ್ನುವಂತ ಉದ್ದೇಶದಿಂದ ನಾನು ಇದನ್ನ ಹೇಳ್ತಾ ಇದ್ದೇನೆ. ಮೊದಲನೇ ಮತ್ತೆ 2ನೇ ದೀಕ್ಷೆಯನ್ನ ಜಗತ್ ಪ್ರಭುಗಳಿಂದ ನೇಮಕಗೊಂಡಂತಹ ಹಿರಿಯ ಜೀವನ್ಮುಕ್ತರು ಕೊಡ್ತಕ್ಕಂಥದ್ದಾದ್ರೂ ಕೂಡ ಈ ಒಂದು ದೀಕ್ಷೆಯನ್ನ ದಯಪಾಲಿಸ್ತಕ್ಕಂತಹ ಸಮಯದಲ್ಲಿ ಆ ದೀಕ್ಷಾದಾತರು ಯಾರು ನೇಮಕಗೊಂಡಿರ್ತಾರೋ ಅವರು ಶಂಬಳದ ಕಡೆ ತಿರುಗಿ ಜಗತ್ ಪ್ರಭುಗಳ ಅನುಗ್ರಹವನ್ನ ಮತ್ತೆ ಅನುಮತಿಯನ್ನ ಆಹ್ವಾನ ಮಾಡಿ ಪಂಚಕೋನದ ನಕ್ಷತ್ರ ಕಾಣಿಸ್ಕೊಂಡ ನಂತರನೇ ದೀಕ್ಷೆಯನ್ನ ಕೊಡ್ತಕ್ಕಂಥದ್ದು. ನಮಗ್ ಗೊತ್ತಿದೆ ಸನತ್ ಕುಮಾರ ಪ್ರಭುಗಳನ್ನ ಯಾವ ಸಂಕೇತದಿಂದ ನಾವು ನೋಡ್ತಾ ಇದ್ದೇವೆ?
ಪಂಚಕೋನದ ಏನು ನಕ್ಷತ್ರ, ಪಂಚಕೋನದ ನಕ್ಷತ್ರದಿಂದ ನಾವು ಅವರನ್ನ ಸೂಚಿಸ್ತೇವೆ. ಹಾಗೆ ಜಗತ್ಪ್ರಭುಗಳ ಅನುಗ್ರಹವನ್ನ ಮತ್ತೆ ಅನುಮತಿಯನ್ನ ಕೋರಿ ನಂತರ ದೀಕ್ಷೆಯನ್ನ ಕೊಡ್ತಕ್ಕಂಥ ಆಧ್ಯಾತ್ಮ ಸಾಧಕ ಇದುವರೆಗೆ ಎಷ್ಟು ಪ್ರಯತ್ನ ಪಟ್ಟು ಈ ಹಾದಿಯಲ್ಲಿ ಬಂದಿದ್ದಾನೆ ಅಂದ್ರೆ ದೀಕ್ಷೆಯನ್ನ ತಗೊಳ್ತಕ್ಕಂತಹ ಅಥವಾ ದಯಪಾಲಿಸ್ತಕ್ಕಂತಹ ಒಂದು ರಸನಿಮಿಷ ಇದೆಯಲ್ಲ, ಇದು ಬಹಳ ಅದ್ಭುತವಾದಂಥದ್ದು ಅಂತ ಹೇಳಿ ಎಂಥವ್ರಿಗೆ ಆಗ್ಲಿ ಅವರ ಆಧ್ಯಾತ್ಮ ಜೀವನದಲ್ಲಿ ಒಂದು ಮೈಲಿಗಲ್ ಅಲ್ವಾ. ಶ್ವೇತಶ್ರೀ ಸಂಘಕ್ಕೆ ಸದಸ್ಯನಾಗಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು, ಯೋಗ ಮಾರ್ಗಕ್ಕೆ ಪ್ರವೇಶವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ದೀಕ್ಷೆ ಅಂತಕ್ಕಂಥದ್ದು ಎರಡನೆಯ ಜನ್ಮವನ್ನ ಕೂಡ ಸೂಚಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ದೀಕ್ಷೆಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಹೇಳ್ತಾರೆ ವಿಜತ್ವ ಅಂತ, ಎರಡನೇ ಒಂದು ಹುಟ್ಟು ಅಂತ. ಬುದ್ಧಿ ಪ್ರಜ್ಞೆಯಲ್ಲಿ ಹುಟ್ಟತಕ್ಕಂಥದ್ದು ಅಥವಾ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಕೊಳ್ತಕ್ಕಂಥದ್ದು. ಮತ್ತು ಒಂದು ರೀತಿಯಲ್ಲಿ ಹೇಳೋದಾದ್ರೆ ಇದುವರೆಗೂ ಇದ್ದಂತಹ ಕಾರಣ ಶರೀರ ಒಡೆದು ಹೋಗಿ ಒಂದು ಹೊಸದಾದಂತಹ ಕಾರಣ ಶರೀರವನ್ನು ಕೂಡ ರಚನೆ ಮಾಡ್ಕೊಳ್ತಾನೆ ಅನ್ನುವಂತಹ ರೀತಿಯಲ್ಲೂ ಕೂಡ ಹೇಳ್ತಾರೆ. ಇಲ್ಲಿ ಆತನ ಪ್ರಜ್ಞೆ ಉನ್ನತ ಮಟ್ಟಕ್ಕೆ ಏರ್ತಕ್ಕಂಥದ್ದು. ಯಾರ ಪ್ರಜ್ಞೆ? ದೀಕ್ಷೆಯನ್ನ ಪಡ್ಕೊಳ್ತಕ್ಕಂಥವನ ಪ್ರಜ್ಞೆ ಉನ್ನತ ಮಟ್ಟಕ್ಕೆ ಇರುತ್ತೆ. ಆತನಿಗೆ ಜ್ಞಾನದ ಬೀಗದ ಕೈ ಕೊಟ್ಟಂತೆ ಅಂತ ಹೇಳಿ. ಜ್ಞಾನದ ಬೀಗದ ಕೈ, ಬುದ್ಧಿ ಪ್ರಜ್ಞೆ ಅಂದ್ರೇನೆ ಜ್ಞಾನದ ಸಂಕೇತ ಅಲ್ವಾ. ಅಂದ್ರೆ ಇದರಿಂದ ದೀಕ್ಷಿತ ಪ್ರಕೃತಿಯ ಜ್ಞಾನ ಭಂಡಾರದ ಬಾಗಿಲನ್ನ ತೆಗೆದು ಹೊಸ ತಿಳುವಳಿಕೆ ಮತ್ತೆ ಶಕ್ತಿಯನ್ನ ಪಡ್ಕೊಳ್ತಾನೆ. ನಾವೀಗಾಗ್ಲೇ ತಿಳ್ಕೊಂಡ್ವಿ ಯಾವ ಉದ್ದೇಶದಿಂದ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾ ಆಧ್ಯಾತ್ಮ ಸಾಧಕ ಈ ಮಾರ್ಗವನ್ನ ಪ್ರವೇಶ ಮಾಡ್ತಾನೆ. ಇನ್ನೇ ನಾವು ತಿಳ್ಕೊಂಡ್ವಲ್ಲ, ಯಾವ ಉದ್ದೇಶದಿಂದ ಪ್ರವೇಶವನ್ನ ಪೂರ್ವ ಸಿದ್ಧತೆಯನ್ನ ಮಾಡ್ತಾನೆ? ಯಾವ ಉದ್ದೇಶದಿಂದ? ಪ್ರಕೃತಿಯಲ್ಲಿರ್ತಕ್ಕಂಥ ರಹಸ್ಯಗಳನ್ನ ಭೇದಿಸ್ತಕ್ಕಂತಹ ಒಂದು ಉದ್ದೇಶ, ಜೊತೆಗೆ ತನ್ನ ಒಳಗಡೆನೆ ಇರ್ತಕ್ಕಂಥ ಶಕ್ತಿ ವಿಶೇಷಗಳನ್ನ ವಸ್ತುತಃ ತಿಳಿದು ಬೆಳೆಸ್ಕೊಳ್ತಕ್ಕಂತಹ ಒಂದು ಕೆಲಸ. ಅದಕ್ಕೋಸ್ಕರ ಗುರುಗಳಿಗೆ ಶರಣಾಗಿ ಆತ ಇದುವರೆಗೂ ಪ್ರಯತ್ನ ಪಟ್ಟು ಈ ಹಂತಕ್ಕೆ ಬಂದು ದೀಕ್ಷಾ ಪಥವನ್ನ ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದ್ರೆ ಪ್ರಕೃತಿಯ ರಹಸ್ಯಗಳನ್ನ ತಿಳ್ಕೊಳ್ತಕ್ಕಂತಹ ಒಂದು ಸದವಕಾಶ ಆತನಿಗೆ ಸಿಗುತ್ತೆ. ಅದಕ್ಕೆ ಹೇಳ್ತಾರೆ ಜ್ಞಾನದ ಬೀಗದ ಕೈ ಆತನಿಗೆ ಸಿಗುತ್ತೆ ಅಥವಾ ಕೊಟ್ಟ ಹಾಗೆ. ಯಾಕೆ ಆತ ಈ ರೀತಿಯ ಶಕ್ತಿ ವಿಶೇಷಗಳನ್ನ ಬೆಳೆಸ್ಕೊಳ್ಬೇಕಾಗಿದೆ ಅಂದ್ರೆ ಸೂಕ್ಷ್ಮ ಲೋಕಗಳಲ್ಲಿ ಸ್ಥೂಲ ಲೋಕಕ್ಕಿಂತ ಇನ್ನೂ ಹೆಚ್ಚಾದ ಸೇವೆಯನ್ನ ಸಲ್ಲಿಸ್ತಕ್ಕಂತಹ ಒಂದು ಶಕ್ತಿ ಬರುತ್ತೆ. ಇನ್ನೂ ಹೆಚ್ಚು ಸೇವಾ ಕಾರ್ಯಗಳಲ್ಲಿ ಆತ ತಾನು ತನ್ನನ್ನ ತೊಡಗಿಸ್ಕೊಳ್ಬಹುದು. ಈ ಶಕ್ತಿಗಳನ್ನ ಪಡ್ಕೊಳ್ಳೋದು ಯಾಕೆ? ಅದನ್ನ ನಾವು ಸಿದ್ಧಿಗಳು ಅಂತ ಹೇಳ್ತೀವಿ. ಅದರ ಬಗ್ಗೆ ಹೆಚ್ಚು ಪ್ರಸ್ತುತ ವಿವರಣೆ ಬೇಡ. ಅಂದ್ರೆ ಪ್ರಕೃತಿಯ ರಹಸ್ಯಗಳನ್ನ ಶೋಧಿಸ್ತಾ ಆತ ಅನೇಕ ಶಕ್ತಿ ವಿಶೇಷಗಳನ್ನ ಪಡ್ಕೊಳ್ತಾನೆ. ಅವುಗಳನ್ನೇ ಸಿದ್ಧಿಗಳು ಅನ್ನೋದು. ಮೇಲ್ಮಟ್ಟದ ಸಿದ್ಧಿಗಳು, ಕೆಳಮಟ್ಟದ ಸಿದ್ಧಿಗಳು ಅಂತ ನಾವು ಇತಿಹಾಸಕ್ಕೆ ವಾಂಗ್ಮಯದಲ್ಲಿ ತಿಳ್ಕೊಂಡಿದ್ದೇವೆ. ಈ ಸಿದ್ಧಿಗಳು ಆತನಿಗೆ ಲಭಿಸೋದಾಗ್ಲಿ ಅಥವಾ ಅವುಗಳನ್ನ ಪಡ್ಕೊಂಡ್ಮೇಲೆ ಆತ ಏನ್ ಮಾಡ್ಬೇಕಾಗಿದೆ? ನಿಸ್ವಾರ್ಥಯುತವಾಗಿ ಅವುಗಳನ್ನ ಬಳಸ್ಬೇಕಾಗಿದೆ. ಒಂದು ಉದಾಹರಣೆಯಲ್ಲಿ ನಾವು ನೋಡೋದಾದ್ರೆ ಕುತೂಮಿ ಋಷಿಗಳು ಅವರ ಒಬ್ಬ ಶಿಷ್ಯರನ್ನ ಕುರಿತು ಹೀಗೆ ಹೇಳ್ತಾರೆ. ಅವರ ಒಬ್ಬ ಶಿಷ್ಯ ದೀಕ್ಷಾಪಥಕ್ಕೆ ಪ್ರವೇಶವನ್ನ ಪಡ್ಕೊಳ್ಳುವಾಗ ಅವ್ರು ಹೇಳಿದಂತಹ ಮಾತು, ಏನ್ ಮಾತು ಹೇಳ್ತಾರೆ ಅಂದ್ರೆ, ಭೂಮಿಯ ಮೇಲೆ ಅನುಭವಕ್ಕಾಗಿ ಎತ್ತಬೇಕಾದಂತಹ ಜನ್ಮಗಳ ಸುದೀರ್ಘ ಪರಂಪರೆಯಲ್ಲಿ, ಅಂದ್ರೆ 700 ಜನ್ಮಗಳು ಅಂತ ಹೇಳ್ತಾರೆ, ಅದರ ಫಲಿತಾಂಶದ ಫಲವಾಗಿ ನೀನು ಅಂದ್ರೆ ಸರಾಸರಿ ಇದು ಎಕ್ಸಾಕ್ಟ್ ಅಷ್ಟೇ ಕರಾರುವಕ್ಕಾಗಿ 700 ಅಂತ ಅಲ್ಲ, ಅಂದ್ರೆ ಆವ್ರೇಜ್ ಅಥವಾ ಸಾಧಾರಣವಾಗಿ 700 ಜನ್ಮಗಳನ್ನ ಪಡ್ಕೊಂಡ ನಂತರ ಈ ಒಂದು ನೀನು ಸ್ಥಿತಿಗೆ ಬಂದು ನಿಂತಿದ್ದೀಯ. ಮುಂದಿನ ಭವಿಷ್ಯದಲ್ಲಿ ಜೀವನ್ಮುಕ್ತಿಯ ದ್ವಾರ ಮನುಷ್ಯತ್ವವನ್ನ ಬಿಟ್ಟು ಮಾನವಾತೀತನಾಗುತ್ತೀಯ. ಅದು ದಟ್ ಇಸ್ ಫಾರ್ ಶೂರ್ ಅಂತ. ಖಚಿತವಾಗಿ ನಿಶ್ಚಿತವಾಗಿ ನೀನು ಒಂದು ದೀಕ್ಷಾ ಪಥವನ್ನ ನೀನು ಪ್ರವೇಶಿಸಿದ ನಂತರ ಜೀವನ್ಮುಕ್ತಿಯನ್ನ ಪಡ್ಕೊಳ್ತೀಯ. ಒಂದಲ್ಲ ಒಂದು ದಿನ ನೀನು ಜೀವನ್ಮುಕ್ತನಾಗುತ್ತೀಯ. ಅಂದ್ರೆ ಮಾನವನಾಗಿದ್ದವನು ಮಾನವಾತೀತ ಸ್ಥಿತಿಗೆ
ಹೋಗ್ತೀಯಾ ಅನ್ನುವಂಥದ್ದನ್ನ ಇಲ್ಲಿ ಅವರು ಕುತೂಮಿ ಋಷಿಗಳು ಅವರ ಒಬ್ಬ ಶಿಷ್ಯರಿಗೆ ಹೇಳ್ತಕ್ಕಂಥದ್ದು. ಅದಕ್ಕೆ ದೀಕ್ಷಾಪಥವನ್ನ ನಾವು ಮಾನವ ಮಾನವಾತೀತನಾಗ್ತಕ್ಕಂತಹ ಪಥ ಅಂತ ಕೂಡ ಹೇಳ್ಬೋದು. ಮಾನವಾತೀತನಾಗೋದು ಅಂದ್ರೆ ದೇವ ಮಾನವನಾಗ್ತಕ್ಕಂಥದ್ದು ಅಂತ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಮಾನವ ಈ ಮಾನವಾತೀತನಾಗೋದಕ್ಕೆ ಅಥವಾ ಜೀವನ್ ಮುಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಭೂಮಿಯ ಮೇಲೆ ನಿಗದಿಪಡಿಸಿರ್ತಕ್ಕಂತಹ ದೀಕ್ಷೆಗಳು ಎಷ್ಟು ಅಂದ್ರೆ ಎಷ್ಟು ದೀಕ್ಷೆಗಳು? 5 ದೀಕ್ಷೆಗಳು. ಚಂದ್ರಗ್ರಹದಲ್ಲಿ 4 ದೀಕ್ಷೆ ಜೀವನ್ಮುಕ್ತ ಪದವಿಯನ್ನ ಪಡ್ಕೊಳ್ಳೋದಕ್ಕೆ. ಆದ್ರೆ ಭೂಮಿಯ ಮೇಲೆ ಪ್ರಸ್ತುತ ಮಾನವನ ವಿಕಾಸ ನಡೀತಾ ಇರುವಾಗ ಜೀವನ್ ಮುಕ್ತಿಯನ್ನ ಪಡ್ಕೊಳ್ಳೋದಕ್ಕೆ 5 ದೀಕ್ಷೆಗಳನ್ನ ಆತ ಪಡ್ಕೊಳ್ಬೇಕಾಗಿದೆ. ಒಂದು ದೀಕ್ಷೆಗೂ ಮತ್ತೆ ಇನ್ನೊಂದು ದೀಕ್ಷೆಗೂ ಮಧ್ಯೆ ಈ ಆಧ್ಯಾತ್ಮ ಸಾಧಕನ ಅಂತರಂಗದ ಜೀವಿತದಲ್ಲಿ ಗಣನೀಯವಾದಂತಹ ಬದಲಾವಣೆಗಳಾಗ್ಬೇಕು. ಆತನ ಅಂತರಂಗ ಜೀವಿತದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ಬೇಕು. ಶಿಷ್ಯತ್ವದ ಮಾರ್ಗದಲ್ಲಿದ್ದಾಗಲ್ಲ. ಶಿಷ್ಯತ್ವದ ಮಾರ್ಗದಲ್ಲಿದ್ದಾಗ ಆತ ಬರೀ ಸೇವಾ ಕಾರ್ಯಗಳಲ್ಲಿ, ನಿಸ್ವಾರ್ಥ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಆತ ನೈತಿಕ ಮೌಲ್ಯಗಳನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದ. ಆದರೆ ದೀಕ್ಷಾ ಮಾರ್ಗವನ್ನ ಪ್ರವೇಶಿಸಿದ ನಂತರ ಆತನ ಆಂತರಂಗಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆತನಲ್ಲಿರ್ತಕ್ಕಂಥ ದೋಷಗಳನ್ನ ಆತ ಬೇರೆ ಸಮೇತ ಕಿತ್ತ ಹಾಕಬೇಕು. ಅಂತಹ ಒಂದು ದಿವ್ಯವಾದಂತಹ ಕೆಲಸವನ್ನ ಆತ ಕೈಗೊಳ್ಬೇಕಾಗಿದೆ. ಯಾವ ಯಾವ ಸಂಕೋಲೆಗಳು ಅಥವಾ ದೋಷಗಳು ಆತನನ್ನ ಈ ಒಂದು ಪ್ರಪಂಚಕ್ಕೆ, ಕೆಳಗಿನ ಲೋಕಗಳಿಗೆ ಬಂಧಿಸ್ತಾ ಇದೆಯೋ ಅವೆಲ್ಲವನ್ನು ಕೂಡ ಆತ ಕಳಚಿ ಹಾಕ್ಬೇಕಾಗಿದೆ. ಅದನ್ನೇ ಅವ್ರು ಹೇಳ್ತಕ್ಕಂಥದ್ದು ದಶ ಬಂಧಗಳು ಅಂತ. 10 ಬಂಧಗಳು ಅಂದ್ರೆ ಸಾಧಕನನ್ನ, ಅಧ್ಯಾತ್ಮ ಸಾಧಕನನ್ನ ಲೌಕಿಕ ಪ್ರಪಂಚಕ್ಕೆ, ಕೆಳಗಿನ ಲೋಕಗಳಿಗೆ ಕಟ್ ಹಾಕ್ತಕ್ಕಂತಹ ದೋಷಗಳೇನಿದೆಯಲ್ಲ ಅವುಗಳನ್ನ ಈ ಒಂದು ದೀಕ್ಷಾಪಥದಲ್ಲಿ ಮುಂದುವರಿತಾ ಸಾಧಕ ಅವುಗಳನ್ನ ಸಂಪೂರ್ಣವಾಗಿ ಕಳಚಿ ಹಾಕ್ಬೇಕಾಗಿದೆ. ಈ ದೋಷಗಳನ್ನೇ ದಶಬಂಧಗಳು ಅಂತ ಕರೀತಕ್ಕಂಥದ್ದು. ಇನ್ನು ಇಷ್ಟು ವಿಚಾರ ತಿಳ್ಕೊಂಡ ನಂತರ ಮೊದಲನೇ ದೀಕ್ಷೆಯ ಒಂದು ಪರಿಚಯವನ್ನ ನಾವು ಮಾಡ್ಕೊಳ್ತಾ ಹೋಗೋಣ. ಸ್ವಲ್ಪ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ದೀಕ್ಷೆಯನ್ನ ಪಡ್ಕೊಳ್ಳೋದಕ್ಕೆ ಶಿಷ್ಯರಿಗೆ ಬೇಕಾಗಿರ್ತಕ್ಕಂತ ಅರ್ಹತೆಗಳ ಬಗ್ಗೆ ನಾವು ಶಿಷ್ಯ ಪಥದಲ್ಲಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ. ಆದ್ರೂ ಮತ್ತೊಮ್ಮೆ ನಾವು ಅರ್ಥೈಸ್ಕೊಳ್ಳೋದಾದ್ರೆ ಪರಮಗುರು ಚರಣ ಸನ್ನಿಧಿ ಅನ್ನುವಂತಹ ಗ್ರಂಥದಲ್ಲಿ 4 ಸಾಧನಗಳ ಬಗ್ಗೆ ಹೇಳ್ತಾರೆ ಅಲ್ವಾ. 4 ಸಾಧನ: ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ಈ 4 ಸಾಧನಗಳನ್ನ, ಈ ಸಾಧನಗಳಲ್ಲಿ ಸಾಕಷ್ಟು ಪರಿಣಿತಿಯನ್ನ ಪಡ್ಕೊಂಡಿರ್ಬೇಕು ಅಥವಾ ಸಾಮರ್ಥ್ಯವನ್ನ, ಯೋಗ್ಯತೆಯನ್ನ ದೀಕ್ಷಾಪಥಕ್ಕೆ ಹೆಜ್ಜೆ ಇಡುವುದಕ್ಕೆ ಮುಂಚೆ ಪಡ್ಕೊಂಡಿರ್ಬೇಕು. ಈ ಒಂದು ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂತ ಬೋಧೆಗಳು ಯಾರಿಂದ ಬಂದಿವೆ? ಸ್ವತಃ ಕುತೂಮಿ ಋಷಿಗಳು ಜೆ ಕೃಷ್ಣಮೂರ್ತಿ ಅವರಿಗೆ ಅವರ 13ನೇ ವಯಸ್ಸಿನಲ್ಲಿ ಕಾಮದೇಹದಲ್ಲಿ ಅವರನ್ನ ಕರೆಸ್ಕೊಂಡು ಅವರಿಗೆ ಈ ಬೋಧೆಯನ್ನ ಕೊಡ್ತಾರೆ. ಅವರು ದೀಕ್ಷಾ ಮಾರ್ಗಕ್ಕೆ ಹೆಜ್ಜೆ ಇಡೋದಕ್ಕೆ ಅನುವು ಮಾಡಿಕೊಡೋದಕ್ಕೋಸ್ಕರ ಆ ಒಂದು ಬೋಧೆಯನ್ನ, ಸಂದೇಶವನ್ನ ಜೆ ಕೃಷ್ಣಮೂರ್ತಿ ಅವರು ಲೋಕಾರ್ಪಣೆ ಮಾಡ್ತಾರೆ. ಅದು ಅವ್ರಿಗೊಬ್ಬರಿಗೆ ಅಲ್ಲ, ಸ್ವಾರ್ಥಕ್ಕಲ್ಲ, ಎಲ್ಲರಿಗೂ ತಿಳಿಯಪಡಿಸಿರೋದಕ್ಕೋಸ್ಕರ ಗುರುಗಳ ಸಂದೇಶವನ್ನ ಅವರು ಲೋಕಕ್ಕೆ ಕೊಡ್ತಕ್ಕಂಥದ್ದು. ಈ 4 ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ, ಈ ಪರಮಗುರು ಚರಣ ಸನ್ನಿಧಿ ನೀವು ಪುಸ್ತಕ ನೋಡಿದ್ರೆ ಅದರಲ್ಲಿ ಮೊದಲಲ್ಲೇ ಹೇಳ್ತಾರೆ ಯಾರಿಗೋಸ್ಕರ ಈ ಒಂದು ಬೋಧೆಗಳು ಕೊಡ್ತಾ ಇರೋದು ಅಂದ್ರೆ ಬಾಗಿಲು ತಟ್ಟುವವರಿಗೆ. ನಾವೀಗಾಗ್ಲೇ ಅನ್ಕೊಂಡ್ವಿ ಇವ್ ನಾಕ್ ದ ಡೋರ್ ವಿಲ್ ಓಪನ್ ಅಂತ. ಬಾಗಿಲು ತಟ್ಟುವವರಿಗೆ ಅಂದ್ರೆ ದೀಕ್ಷಾಪಥದ ಬಾಗಿಲನ್ನ ತಟ್ಟುವವರಿಗೆ ಈ ಒಂದು 4 ಸಾಧನಗಳನ್ನ ಸೂಚಿಸಿರ್ತಕ್ಕಂಥದ್ದು. ಈ 4 ಸಾಧನಗಳಲ್ಲಿ ಎಷ್ಟು ಸಾಮರ್ಥ್ಯವನ್ನ ಅಥವಾ ಆತ ಯೋಗ್ಯತೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ 100% ಮಾರ್ಕ್ಸ್ ಬರ್ಬೇಕಾ? ದೀಕ್ಷಾಪಥಕ್ಕೆ ಆತ ಪ್ರವೇಶ ಪಡ್ಕೊಳ್ಬೇಕು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಹೇಳ್ತಾರೆ ಮೊದಲನೇ ದೀಕ್ಷೆಗೆ ಪ್ರವೇಶವನ್ನ ಪಡ್ಕೊಳ್ಳೋದಕ್ಕೆ ಈ 4 ಸಾಧನಗಳನ್ನ ಕೊಟ್ಟಿದಾರಲ್ಲ, ಯೋಗ್ಯತೆಗಳನ್ನ, ಅರ್ಹತೆಗಳನ್ನ ತಿಳಿಸಿದಾರಲ್ಲ, ಅದರಲ್ಲಿ ಸರಾಸರಿ ಆತನಿಗೆ 35% ಬಂದಿರ್ಬೇಕಂತ.
ನಾವೀಗ ಶಾಲಾ ಕಾಲೇಜುಗಳಲ್ಲಿ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಹೋಗೋದಕ್ಕೆ ಅಲ್ಲಿ ಇಷ್ಟು ಮಾರ್ಕ್ಸ್ ಇಷ್ಟು ಬಂದಿರ್ಬೇಕು ಅಂತ ಒಂದು ಫಿಕ್ಸ್ ಮಾಡಿರ್ತಾರಲ್ವಾ, ಇಷ್ಟು ಬಂದ್ರೆ ನೀನ್ ಪಾಸ್, ಇಲ್ಲಾಂದ್ರೆ ಫೇಲ್, ಅಲ್ಲೇ ಹಿಂದಿನ ಕ್ಲಾಸ್ ಅಲ್ಲೇ ಕೂತ್ಕೋಬೇಕು. ಹಾಗೆ ಇಲ್ಲಿ ಹೇಳ್ತಕ್ಕಂಥದ್ದು 35% ಅಂಕ ನಾವು ಗಳಿಸಿರ್ಬೇಕು ಅಂತ. ಅದ್ರಲ್ಲೂ ಹೇಳ್ತಾರೆ ಎಷ್ಟು ರಿಯಾಯಿತಿ ನೋಡಿ, 100% ನೀನ್ ಸಾಧನೆ ಮಾಡಿದ್ರೇನೆ ದೀಕ್ಷಾ ಪತ್ರಿಕೆ ಎಂಟ್ರೆನ್ಸ್ ಅಂತ ಅಲ್ಲ. 35% ಪಾಸ್ ಮಾರ್ಕ್ಸ್ ತೆಗೆದ್ರು ಸಾಕು. ಅದರಲ್ಲಿ ಕೆಲವು ವಿಷಯಗಳಲ್ಲಿ 25% ಬಂದ್ರು ಸಾಕು ಅಂತಾರೆ. ಅಂದ್ರೆ ಈ 4 ವಿಚಾರ ಹೇಳಿದ್ರಲ್ಲ, ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ, ಈ 4 ಅರ್ಹತೆಗಳನ್ನ ಎಷ್ಟು ಮಟ್ಟಿಗೆ 25% ಕೆಲವು ವಿಚಾರಗಳಲ್ಲಿ ಬಂದ್ರು ಕೂಡ ಆವರೇಜ್ 35% ಬರ್ಬೇಕು. ಆವರೇಜ್ 35%. ಅದರಲ್ಲೂ ಯಾರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಇಲ್ಲಿ ಕೊಡ್ತಾರೆ ಅಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು. ವಿವೇಚನೆಯಲ್ಲಿ ಸ್ವಲ್ಪ ಕೊರತೆ ಇದ್ದರೂ ತುಂಬಿ ಹರಿಯುವ ಪ್ರೇಮವಿದ್ದಲ್ಲಿ ಅಂಗೀಕರಿಸಲಾಗುವುದು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ವಿವೇಚನೆಯಲ್ಲಿ ನಿಮ್ಗೆ ಸ್ವಲ್ಪ ಬುದ್ಧಿಮಟ್ಟ ಕಡಿಮೆ ಇದ್ರು ಪರವಾಗಿಲ್ಲಪ್ಪ, ಆದ್ರೆ ನಿಮ್ ಹೃದಯದಲ್ಲಿ ಪ್ರೇಮ ಅನ್ನೋದನ್ನ ತುಂಬಿಕೊಂಡಿರ್ಬೇಕು. ಯಾಕೆ? ನೀನು ನೀನ್ ಯಾವ ಕೆಲ್ಸಕ್ಕೋಸ್ಕರ ಈ ಪಥವನ್ನ ಪ್ರವೇಶ ಮಾಡ್ತಾ ಇದೀಯಾ? ಮಾನವ ಕೋಟಿಯ ಕಲ್ಯಾಣಕ್ಕೋಸ್ಕರ, ಅವರ ಒಂದು ಸಹಾಯಕ್ಕೋಸ್ಕರ. ಅಂದ್ರೆ ನಿನ್ನಲ್ಲಿ ಆ ಪ್ರೇಮ ಅಂತಕ್ಕಂಥದ್ದು ತುಂಬಿಲ್ಲ ಅಂದ್ರೆ ಹೃದಯದಲ್ಲಿ, ನೀನ್ ಹೇಗೆ ಮಾನವ ಕೋಟಿಗೆ ಸಹಾಯ ಮಾಡೋದಕ್ಕಾಗತ್ತೆ? ಅಥವಾ ನೀನ್ ಹೇಗೆ ಸೇವೆಯನ್ನ ಸಲ್ಲಿಸೋದಕ್ಕಾಗತ್ತೆ? ಅದಕ್ಕೆ ಅವರು ಆ ಪ್ರೇಮ ಅನ್ನುವಂತಹ ಒಂದು ಅಂಶಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಕ್ಕಂಥದ್ದು. ಈ ಒಂದು ಹಂತಕ್ಕೆ ಬರುವ ಹೊತ್ತಿಗೆ ಸಾಧಕ ತನ್ನ ಕೆಳಗಿನ ದೇಹಗಳನ್ನ ಸಂಪೂರ್ಣವಾಗಿ ಸ್ವಾಧೀನಕ್ಕೆ ತೆಗೆದುಕೊಂಡು ತನ್ನ ಇಚ್ಛಾನುಸಾರ ಸಮರ್ಪಕವಾಗಿ ಕೆಲಸ ಮಾಡೋದಕ್ಕೆ ಶಿಕ್ಷಣ ಕೊಟ್ಟಿರ್ಬೇಕು. ಯಾವುದು ಕೆಳಗಿನ ದೇಹಗಳು? ಸ್ಥೂಲ ದೇಹ, ಮತ್ತೆ ಆತನ ಆಶಾ ದೇಹ, ಕೆಳಗಿನ ಮನೋದೇಹ. ಆ ದೇಹಗಳಿಗೆ ಹೇಳಿದ ಹಾಗೆ ನಾವು ನಡ್ಕೊಳ್ಳೋದಲ್ಲ. ನಾವು ಹೆಂಗ್ ನಡ್ಕೊತಾ ಇದೀವಿ? ನಮ್ ದೇಹ ಹೆಂಗ್ ಹೇಳಿದ್ರೆ ಹಂಗೆ, ನಮ್ ಮನಸ್ಸು ಹೆಂಗ್ ಹೇಳಿದ್ರೆ ಹಂಗೆ. ಇವತ್ತು ಮನಸ್ಸು ನನಗೆ ಸತ್ಸಂಗಕ್ಕೆ ಹೋಗು ಅಂದ್ರೆ ಸತ್ಸಂಗಕ್ಕೆ ಬರ್ತೀನಿ, ಬೇಡ ಅಂತ ನನ್ ದೇಹ ಚಳಿ ಇದೆ ಹೊರಗಡೆ ಮನೇಲೆ ಹೊತ್ಕೊಂಡ್ ಮಲ್ಕೊಂತೀನಿ ಇದ್ರೆ ಬೇಡ. ಹಂಗಲ್ಲ. ಒಳಗಡೆ ಇರ್ತಕ್ಕಂಥ ಆತ್ಮ ಚೈತನ್ಯ, ಅಂತರಾತ್ಮ, ತಾನು ದೇಹಗಳಿಗೆ ಏನು ಒಂದು ಸೂಚನೆಯನ್ನ ಕೊಡ್ತಾನೋ ಅವುಗಳನ್ನ ಪಾಲಿಸ್ಬೇಕು. ಅಂದ್ರೆ ಆತನ ಸ್ವಾಧೀನದಲ್ಲಿ ಈ ದೇಹಗಳು ಇರಬೇಕು. ಕೆಳಗಿನ ದೇಹಗಳನ್ನ ಆತ ಸಂಪೂರ್ಣವಾಗಿ ಸ್ವಾಧೀನಕ್ಕೆ ತಗೊಂಡಿರ್ಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇಷ್ಟು ವಿಚಾರ ನಾವು ತಿಳ್ಕೊಳ್ತಾ ಬಹಳ ಮುಖ್ಯವಾಗಿರ್ತಕ್ಕಂತಹ ದೀಕ್ಷಾ ಸಂಸ್ಕಾರ ಕಾರ್ಯ ಹೇಗೆ ನಡೆಯುತ್ತೆ, ಅಲ್ಲಿ ಏನೇನು ಸೂಚನೆಗಳನ್ನ ಕೊಡ್ತಾರೆ, ಬಹಳ ಒಂದು ಆಸಕ್ತಿ ಇರ್ತಕ್ಕಂತಹ ಒಂದು ವಿಚಾರ ಅಲ್ವಾ. ದೀಕ್ಷಾ ಪಥಕ್ಕೆ ಹೆಜ್ಜೆ ಇಡ್ತಾ ಇದ್ದಾನೆ ಸಾಧಕ ಅಂದ್ರೆ ಆ ಒಂದು ಸಂಸ್ಕಾರ ಕಾರ್ಯ ಹೇಗ್ ನಡೆಯುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾರೆ. ಈ ಒಂದು ಕೆಲವು ಸಂಪ್ರದಾಯಗಳ ಪ್ರಕಾರ ಅವ್ರು ಹೇಳ್ತಾರೆ, ಒಬ್ಬ ಸದಸ್ಯನನ್ನ ದೀಕ್ಷಾ ಪಥಕ್ಕೆ ಪ್ರವೇಶ ಕೊಡ್ತಾ ಆತನಿಗೆ ದೀಕ್ಷೆಯನ್ನು ಕೊಡೋದಕ್ಕೆ 3 ರಾತ್ರಿ 3 ಹಗಲುಗಳ ಕಾಲ ಬೇಕು ಅಂತ ಹೇಳಿ. 3 ರಾತ್ರಿ 3 ಹಗಲುಗಳ ಕಾಲ ಬೇಕು. ಯಾಕೆಂದ್ರೆ ಸಾಕಷ್ಟು ಆತನಿಗೆ ವಿಚಾರವನ್ನ ತಿಳಿಸ್ಬೇಕಾಗಿದೆ. ಪೂರ್ವ ಸಿದ್ಧತೆಗಾಗಿ ಈ ಒಂದು ಮಾರ್ಗದಲ್ಲಿ ನಡೆಯೋದಕ್ಕೆ ಬೇಕಾದಂತಹ ಕೆಲವು ತಿಳುವಳಿಕೆಯನ್ನ, ತರಬೇತಿಯನ್ನ ಕೊಡಬೇಕಾಗಿದೆ ಅಂತ. ಆದ್ರೆ ಮುಖ್ಯವಾದಂತಹ ಭಾಗಕ್ಕೆ, ಈ ದೀಕ್ಷಾ ಸಂಸ್ಕಾರದ ಭಾಗಕ್ಕೆ 6 ಗಂಟೆಗಳ ಕಾಲ ಮಾತ್ರ ಸಾಕು ಅಂತ ಅವ್ರು ಹೇಳ್ತಾರೆ. ಯಾಕೆ ಅಂದ್ರೆ ಹಿಂದೆ ಎಲ್ಲ ಅಂದ್ರೆ ಪೂರ್ವ ಕಾಲದಲ್ಲಿ ಬಹಳ ಕರಾರುವಾಕ್ಕಾಗಿ ಅಂದ್ರೆ ಪೂರ್ತಿ ಒಂದು ಎಲ್ಲಾ ವಿಚಾರಗಳನ್ನು ಕೂಡ ಸಂಸ್ಕಾರ ಕಾರ್ಯದಲ್ಲಿ ಅಳವಡಿಸಿರ್ತಾ ಇದ್ರು. ಅವರು ದೀಕ್ಷಾದಾತರ ಎದುರುಗಡೆನೆ ಎಲ್ಲವೂ ಕೂಡ ನಡೀತಾ ಇದ್ದಂಥದ್ದು. ಆದ್ರೆ ಈಗ ಏನ್ ಮಾಡ್ತಾರೆ ಅಂದ್ರೆ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಧಿಯನ್ನ ಮಾತ್ರ ಅಲ್ಲಿ ನೆರವೇರಿಸ್ತಾ ನಂತರ ಆತನಿಗೆ ಕೊಡ್ಬೇಕಾದಂತಹ ತರಬೇತಿ ಅನ್ನ ವೃದ್ಧ ಶಿಷ್ಯರ ಮೂಲಕ ಕೊಡಿಸ್ತಾರೆ. ವೃದ್ಧ ಶಿಷ್ಯರು ಅಂದ್ರೆ ಬೇರೆಯವರು ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರ ಕೈಯಲ್ಲಿ, ಜೀವನ್ ಮುಕ್ತರ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರ ಕೈಯಲ್ಲಿ ಅವ್ರಿಗೆ ತರಬೇತಿಯನ್ನ ಕೊಡಿಸ್ತಾರೆ. ಯಾವ ತರಬೇತಿ, ಯಾವ ವಿಚಾರದ ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕಾಗಿದೆ ಅಂದ್ರೆ ಕಾಮಲೋಕಕ್ಕೆ ಸಂಬಂಧಪಟ್ಟಂತಹ ಕೆಲಸದ ಶಿಕ್ಷಣ. ಇದುವರೆಗೂ ಆತ ಎಲ್ಲಿ ಕೆಲಸ ಮಾಡ್ತಾ ಇದ್ದ? ಸ್ಥೂಲ ಲೋಕದಲ್ಲಿ ಕೆಲಸ ಮಾಡ್ತಾ ಇದ್ದ. ಈಗ ಕಾಮಲೋಕದ ಪ್ರಜ್ಞೆಯಲ್ಲಿ ಹೇಗೆ ಕೆಲಸ ಮಾಡ್ತಕ್ಕಂಥದ್ದು, ಹೆಚ್ಚು
ಸಾಮರ್ಥ್ಯವನ್ನ ಪಡ್ಕೊಳ್ತಾ ಹೇಗೆ ಕೆಲಸ ಮಾಡ್ತಕ್ಕಂಥದ್ದು ಅನ್ನೋ ವಿಚಾರ. ಅಲ್ಲದೆ ಬುದ್ಧಿ ಲೋಕಕ್ಕೆ ಸಂಬಂಧಪಟ್ಟಂತಹ ಪ್ರಜ್ಞೆಗೆ ಆತ ಈಗ ಏನ್ ಮಾಡ್ತಾ ಇದ್ದಾನೆ, ಬುದ್ಧಿ ಲೋಕಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ, ಅಂದ್ರೆ ಬುದ್ಧಿ ಪ್ರಜ್ಞೆಗೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾನೆ. ಅಲ್ಲಿ ಹೇಗಿರುತ್ತೆ ವಿದ್ಯಮಾನಗಳು, ಪ್ರಕೃತಿ ಹೀಗೆ ಇರಲ್ಲ, ಸ್ಥೂಲ ಲೋಕದಲ್ಲಿ ಇದ್ದ ಹಾಗಿರೋದಿಲ್ಲ. ಅಲ್ಲಿ ಎಲ್ಲನೂ ಕೂಡ ಹೇಗೆ ಚಟುವಟಿಕೆಗಳು ನಡೆಯುತ್ತೆ ಅನ್ನೋದು ಬಹಳ ವ್ಯತ್ಯಾಸ ಇರುತ್ತೆ. ಅದು 3 ಡೈಮೆನ್ಷನಲ್, 4 ಡೈಮೆನ್ಷನಲ್, 5 ಡೈಮೆನ್ಷನಲ್ ಅಂತ ಹೇಳ್ತಾರೆ. ಅದು ಬಹಳ ನಾವು ವಿವರಣೆಗೆ ಹೋಗೋದು ಬೇಡ. ಅಂದ್ರೆ ಆ ಬುದ್ಧಿ ಲೋಕದ ತತ್ವದಲ್ಲಿ ಕೆಲಸ ಮಾಡೋದಕ್ಕೆ ನಾವು ಹೇಗೆ ಸಾಮರ್ಥ್ಯವನ್ನ ಬಳಸ್ಕೊಳ್ಬೇಕು, ಅಥವಾ ಅಲ್ಲಿ ಪರಿಸ್ಥಿತಿಗಳು ಹೇಗಿರುತ್ತೆ, ಹೇಗೆ ಕೆಲಸ ಮಾಡ್ಬೇಕು ಅನ್ನುವಂತ ವಿಚಾರವನ್ನು ಕೂಡ ದೀಕ್ಷಿತನಿಗೆ, ದೀಕ್ಷೆಯನ್ನ ಪಡ್ಕೊಳ್ತಕ್ಕಂಥವನಿಗೆ ತಿಳಿಸಲಾಗತ್ತೆ. ಅದಕ್ಕೂ ಕೂಡ ಸಮಯ ಹಿಡಿತಕ್ಕಂಥದ್ದು. ಕಾಮಲೋಕದಲ್ಲಿ ಹೇಗೆ ಜಾಗೃತನಾಗಿ ಕೆಲಸ ಮಾಡ್ಬೇಕು, ಅಲ್ಲದೆ ಬುದ್ಧಿ ಲೋಕದ ಪ್ರಜ್ಞೆಯಲ್ಲಿ ಹೇಗೆ ಆತ ಕೆಲಸ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ, ಅದರ ವಿಚಾರದಲ್ಲಿ ತರಬೇತಿಯನ್ನ ಕೊಡೋದಕ್ಕೆ ಸಮಯ ಹಿಡಿಯೋದ್ರಿಂದ ಅವ್ರು ಹೇಳ್ತಕ್ಕಂಥದ್ದು 3 ರಾತ್ರಿ 3 ಹಗಲುಗಳ ಕಾಲ ಬೇಕು. ಆದ್ರೆ ಈ ಒಂದು ತಿಳುವಳಿಕೆಯನ್ನ, ತರಬೇತಿಯನ್ನ ಕೊಡ್ತಕ್ಕಂತಹ ಕೆಲಸವನ್ನ ನಂತರದಲ್ಲಿ ಮಾಡೋದ್ರಿಂದ ಒಂದೇ ರಾತ್ರಿಯಲ್ಲಿ ಈ ಸಂಸ್ಕಾರ ಕಾರ್ಯವನ್ನ ಮುಗಿಸ್ಬಹುದು ಅಂತ ಹೇಳ್ತಾರೆ. ಸಂಸ್ಕಾರ ಕಾರ್ಯ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ವಿವರಣಾತ್ಮಕವಾಗಿ ಹೇಳಲ್ಲ, ಏನು ಮುಖ್ಯವಾಗಿ ವಿಚಾರ ಇದೆ ಅಂತಕ್ಕಂಥದ್ದು ಮಾತ್ರ ನಮ್ಗೆ ತಿಳಿಸುತ್ತೆ. ದೀಕ್ಷಾಗತನ ಉಪದೇಶ, ಅಲ್ಲಿ ದೀಕ್ಷೆಯನ್ನ ಕೊಡುವಾಗ ಉಪದೇಶವನ್ನ ಕೊಡ್ತಾರೆ ಅಲ್ವಾ. ಯಾವ ಉಪದೇಶವನ್ನ ಕೊಡ್ತಾರೆ? ಈ ಉಪದೇಶ ಅಂತಕ್ಕಂಥದ್ದು 2 ಭಾಗಗಳಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಒಂದು ಎಲ್ರಿಗೂ ಅನ್ವಯಿಸ್ತಕ್ಕಂಥದ್ದು, ಎಲ್ರಿಗೂ ಸಾರ್ವತ್ರಿಕವಾಗಿರ್ತಕ್ಕಂತಹ ನಿಯಮಗಳು ಈ ಶ್ವೇತಶ್ರೀ ಸಂಘಕ್ಕೆ ಪ್ರವೇಶವನ್ನ ಪಡ್ಕೊಂಡ ನಂತರ. ಮತ್ತೊಂದು ವ್ಯಕ್ತಿಗತವಾದದ್ದು, ಆತನ ಬೆಳವಣಿಗೆಗೆ ಅನುಸಾರವಾಗಿ, ಆತನ ಸಾಮರ್ಥ್ಯಕ್ಕೆ ಪೂರಕವಾಗಿ ಅವರಿಗೆ ಬೇಕಾದಂತಹ ಒಂದು ವಿವೇಚನೆಯನ್ನ, ತಿಳುವಳಿಕೆಯನ್ನ ಮುಂದೆ ಹೇಗೆ ನಡಿಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವನ್ನ ಕೊಡ್ತಕ್ಕಂಥದ್ದು. ಅದನ್ನ ವ್ಯಕ್ತಿಗತವಾದದ್ದು ಅಂತ ಹೇಳ್ತಾರೆ. ವ್ಯಕ್ತಿಗತವಾದದ್ದು ಅನ್ನೋದಕ್ಕೆ ನಾವು ಸ್ವಲ್ಪ ಉದಾಹರಣೆಯನ್ನ ನೋಡೋದಾದ್ರೆ, ಅವರಲ್ಲಿ ಹೇಳ್ತಾರೆ, ಲೆಟ್ಬಿಟ್ರವರು ಉಮೇದುವಾರನ ಅತ್ಯಂತ ದೊಡ್ಡ ಶತ್ರುವಿನ ಒಂದು ರೂಪವನ್ನ ತಾತ್ಕಾಲಿಕವಾಗಿ ನಿರ್ಮಿಸ್ತಾರಂತೆ. ಅಂದ್ರೆ ಯಾರು ದೀಕ್ಷೆಯನ್ನ ಪಡ್ಕೊಳ್ತಾ ಇರ್ತಾರೋ ಅವರ ಒಂದು ಅತ್ಯಂತ ದೊಡ್ಡ ಶತ್ರು ಯಾರಿಗಿರಲ್ಲ, ಆ ಹಂತಕ್ಕೆ ಹೋದ್ರೂ ಕೂಡ ಆತ ಪೂರ್ತಿಯಾಗಿ ಬೆಳವಣಿಗೆಯನ್ನ ಹೊಂದಿರಲ್ಲ. ಅಂದ್ರೆ ಜೀವನ್ ಮುಕ್ತನಾದಾಗ್ಲೇ ಪೂರ್ತಿ ಇಲ್ಲಿಂದ ಬಿಡಿಸ್ಕೊಳ್ತಕ್ಕಂಥದ್ದಲ್ವಾ. ಅಲ್ಲಿ ಆತನನ್ನ ಪರೀಕ್ಷೆ ಮಾಡೋದಕ್ಕೆ ಹೇಳ್ತಾರಂತೆ, ಆತನ ದೊಡ್ಡ ಶತ್ರುವಿನ ಒಂದು ರೂಪವನ್ನ ತಾತ್ಕಾಲಿಕವಾಗಿ ನಿರ್ಮಿಸಿ ಆ ಶತ್ರುವನ್ನ ನೀನು ಪೂರ್ತಿಯಾಗಿ ಕ್ಷಮಿಸಿ ಆತನಿಗೆ ಸಹಾಯ ಅಗತ್ಯ ಇರ್ತಕ್ಕಂತಹ ಸಂದರ್ಭದಲ್ಲಿ ನೀನು ಸಂತೋಷದಿಂದ ನೆರವು ನೀಡಲು ಬರ್ತೀಯಾ ಅಂತ ಕೇಳ್ತಾರ. ಅಂದ್ರೆ ಎಷ್ಟೇ ನಮಗೆ ದೊಡ್ಡ ಶತ್ರು ಆದ್ರೂ ಕೂಡ ಆತನಿಗೆ ನಾವು ಸಹಾಯ ಹಸ್ತವನ್ನ ಚಾಚತಕ್ಕಂಥದ್ದು ಎಷ್ಟು ಮುಖ್ಯ. ಇಲ್ಲಿ ಯಾವ ಪಕ್ಷಪಾತವೂ ಇಲ್ಲ, ಆ ರೀತಿ ನಿಸ್ವಾರ್ಥ ದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಈ ಪ್ರಶ್ನೆಯನ್ನ ಕೇಳ್ತಾರೆ ಅವರು, ನೀನ್ ಮಾಡ್ತೀಯಾ ಅಂತ. ಹಾಗೆ ಒಂದು ಉದಾಹರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ. ಇನ್ನ ಕೆಲವು ಸಂದರ್ಭಗಳಲ್ಲಿ ಈತನಿಗೆ ದೀಕ್ಷೆಯನ್ನ ಕೊಡುವಾಗ ಆತ ಇದಕ್ಕೆ ಮುಂಚೆ ಯಾರ್ಯಾರಿಗೆ ಸಹಾಯ ಮಾಡಿರ್ತಾನೋ ಅನೇಕ ಸಂದರ್ಭಗಳಲ್ಲಿ ಅವ್ರನ್ನೆಲ್ಲ ಕರೆಸ್ತಾರಂತ. ಕರೆಸ್ಬಿಟ್ಟು ಅವರ ಒಂದು ಸಾಕ್ಷ್ಯವನ್ನ ಸಂಗ್ರಹ ಮಾಡ್ತಾರೆ, ಎಷ್ಟು ಸಹಾಯ ಪಡ್ಕೊಂಡೆ ನೋಡಿ. ಇದು ಆಸ್ ಅಬೌವ್ ಸೋ ಬಿಲೋ. ಹೆಂಗು ಮೇಲಿನ ಲೋಕದಲ್ಲಿ ನಡೆಯುತ್ತೋ ಕೆಳಗಿನ ಲೋಕದಲ್ಲೂ ಅದೇ. ನಾವಿವಾಗ ಕೋರ್ಟ್ ಅಲ್ಲಿ ಒಂದು ನ್ಯಾಯವನ್ನ ಕೊಡ್ಬೇಕು ಅಂದ್ರೆ ಸಾಕ್ಷಿಗಳನ್ನ ಕರೆಸಿ ನಾವು ಅಲ್ಲಿ ಸರಿನಾ ತಪ್ಪ, ಇವ್ ನಿಜವಾಗ್ಲೂ ಮಾಡಿದಾನ ಇಲ್ವಾ ಸಾಕ್ಷಿಗಳ ಮೂಲಕ ತಿಳ್ಕೊಳ್ತಕ್ಕಂಥದ್ದಲ್ವಾ. ಈತ ಆ ಕೆಲಸ ಮಾಡಿದಾನ, ತಪ್ಪು ಕೆಲಸ ಆಗ್ಲಿ ಒಂದ್ ಒಳ್ಳೆ ಕೆಲಸ ಆಗ್ಲಿ ಮಾಡಿದಾನ ಅಂತ. ಹಾಗೆ ಅಲ್ಲೂ ಸಾಕ್ಷಿಗಳನ್ನ ಕರೆಸ್ತಾರಂತೆ. ಅಂದ್ರೆ ಅಲ್ಲಿ ನ್ಯಾಯದ ಪ್ರಪಂಚ, ಇಲ್ಲಿ ಕೆಳಗಡೆ ನಮ್ಮ ಪ್ರಪಂಚದ ತರ ಅಲ್ಲ. ಇಲ್ಲಿ ಬರೀ ಸ್ವಾರ್ಥ, ಬರೀ ಅನ್ಯಾಯನೇ ಹೆಚ್ಚಾಗಿ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ನಮ್ಮ ಕಲ್ಪನೆ ಅಷ್ಟೇ. ಮತ್ತೆ ಈ ಎಲ್ರಿಗೂ ಏಕ ರೀತಿಯಾಗಿರ್ತಕ್ಕಂತಹ ಒಂದು ಉಪದೇಶ ಅಂತ ಹೇಳಿದ್ವಲ್ಲ, ಅಲ್ಲಿ ಏನ್ ಹೇಳ್ತಾರೆ ಅವರು ಅಂದ್ರೆ, ಈ ಸೋದರ ಸಂಘ ಕೈಗೊಂಡಿರ್ತಕ್ಕಂತಹ ಕರ್ತವ್ಯ ಮತ್ತೆ ಅವರ ಕಾರ್ಯಗಳು ಹೇಗಿರುತ್ತೆ ಅಂತ. ಶ್ವೇತಶ್ರೀ ಸಂಘದ ಸದಸ್ಯನಾಗ್ತಾ ಇದ್ದಾನೆ ಈಗ ಆತ. ಆ ಸಂಘ ಹೇಗ್ ಕೆಲಸ ಮಾಡುತ್ತೆ,
ಅವರ ಕೆಲಸ ಕಾರ್ಯಗಳ ಸ್ವರೂಪ ಏನು ಅಂತ ಆತನಿಗೆ ತಿಳುವಳಿಕೆಯನ್ನ ಕೊಡ್ತಕ್ಕಂಥದ್ದು. ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆತನ ಪಾಲಿಗೆ ಬಂದಿರತಕ್ಕಂತ ಜವಾಬ್ದಾರಿ, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಜವಾಬ್ದಾರಿ ಇರುತ್ತೆ. ಆತನ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನ ಕೂಡ ತಿಳಿಸ್ಕೊಡ್ತಾರೆ. ಮತ್ತೆ ಈ ಮಹಾ ಸಂಘಕ್ಕೆ ಇರ್ತಕ್ಕಂಥವನು ಒಬ್ಬನೇ ನಾಯಕ. ಯಾರು ನಾಯಕ? ಅಧಿಪತಿ ಜಗತ್ ಪ್ರಭುಗಳು, ಅವರು ಸನತ್ ಕುಮಾರರು. ಅವರ ಒಂದು ನಿರ್ಧಾರನೇ ಅಂತಿಮ ನಿರ್ಧಾರ. ಎಲ್ಲರೂ ಕೂಡ ಆತನ ಒಂದು ನಿರ್ಧಾರಕ್ಕೆ ತಲೆಬಾಗಿ ಕೆಲಸ ಮಾಡ್ಬೇಕಾಗತ್ತೆ. ಅಂದ್ರೆ ಅವರೇ ಇಲ್ಲಿ ಪೂರ್ತಿಯಾದಂತಹ ಜವಾಬ್ದಾರಿಯನ್ನ ಹೊತ್ತಿರೋದು. ಕೆಳಗಿನ ಪ್ರಪಂಚದಲ್ಲಿ ಇರ್ತಕ್ಕಂಥ ಸರ್ವಾಧಿಕಾರ ಅಲ್ಲ. ಯಾವುದೇ ಒಂದು ವಿಚಾರದಲ್ಲಿ ಒಂದು ನಿರ್ಧಾರವನ್ನ ತಗೊಳ್ಬೇಕು ಅಂದ್ರೂ ಕೂಡ ಎಂತಹ ಚಿಕ್ಕ ಸದಸ್ಯನ ಅಭಿಪ್ರಾಯವನ್ನು ಕೇಳ್ತಾರಂತೆ ಅವರು. ನೋಡಿ ಅಲ್ಲಿ ಎಷ್ಟು ಮನ್ನಣೆಯನ್ನು ಕೊಡ್ತಾರೆ. ಶ್ವೇತಶ್ರೀ ಸಂಘದಲ್ಲಿ ಹೇಗೆ ಕೆಲಸ ನಡೆಯುತ್ತೆ, ಇನ್ನು ಹೊಸದಾಗಿ ಸದಸ್ಯನಾಗಿರ್ತಕ್ಕಂಥವನ ಅಭಿಪ್ರಾಯವನ್ನು ಕೇಳ್ತಾರೆ. ಯಾವುದೋ ಒಂದು ಮುಖ್ಯವಾದಂತಹ ಕೆಲಸ ಸಂಘದ ಮೂಲಕ ಆಗ್ಬೇಕು ಅಂತ ಅಂದಾಗ, ಆದ್ರೆ ಕೊನೆಯ ನಿರ್ಣಯವನ್ನ ಜಗತ್ಪ್ರಭುಗಳೇ ತೆಗೆದುಕೊಳ್ಳತಕ್ಕಂಥದ್ದು ಅಂತ ಹೇಳ್ತಾ ಬರ್ತಾರೆ. ಮತ್ತೆ ಹೇಗೆ ಕೆಲಸ ಮಾಡ್ಬೇಕು ಆತ ಈ ಸಂಘಕ್ಕೆ ಸದಸ್ಯನಾದ ಮೇಲೆ ಅಂತ ಹೇಳ್ತಾರೆ. ಆ ಸಂಘ ಗೊತ್ತು ಮಾಡಿರ್ತಕ್ಕಂತಹ ಕೆಲಸ ಎಲ್ಲೇ ಇದ್ರು, ಯಾವ ಸ್ಥಳದಲ್ಲೇ ಇದ್ರು, ಎಲ್ಲಿಗೆ ಹೋಗ್ಬೇಕಾಗಿದ್ರು ಕೂಡ ಆತ ತಕ್ಷಣವೇ ಆ ಒಂದು ಕೆಲಸವನ್ನ ನಿರ್ವಹಿಸ್ತಕ್ಕಂತಹ ಮನಸ್ಥಿತಿ ಆತನಿಗೆ ಇರಬೇಕು. ಪ್ರತಿಯೊಬ್ಬ ಸದಸ್ಯನು ಈ ನಿಯಮಕ್ಕೆ ಬದ್ಧ. ಯಾವ ಕೆಲಸ ಎಲ್ಲಿದೆಯೋ, ಹೇಗಿದೆಯೋ, ಎಲ್ಲಿ ಹೋಗ್ಬೇಕಾಗಿದೆಯೋ, ಅದು ಕಷ್ಟನೋ ಸುಖನೋ, ಒಟ್ಟಿನಲ್ಲಿ ಆ ಸೇವಾ ಕಾರ್ಯದಲ್ಲಿ ತನ್ನನ್ನ ತಾನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಸದಸ್ಯನ ಜವಾಬ್ದಾರಿ ಮತ್ತೆ ಕರ್ತವ್ಯ ಅಂತ ಹೇಳ್ತಾ ಬರ್ತಾರೆ. ಇತರರ ಸೇವೆಗಾಗಿ ಪ್ರತಿ ಸೋದರನ ಜೀವಿತ ಮೀಸಲಾಗಿರ್ಬೇಕು. ಇತರರ ಸೇವೆಗಾಗಿ, ಸ್ವಾರ್ಥಕ್ಕಲ್ಲ. ಸದ್ವಿನಿಯೋಗದ ಸುಸಮಯವನ್ನ ಯಾವಾಗ್ಲೂ ನಿರೀಕ್ಷೆ ಮಾಡ್ತಾ ಇರ್ಬೇಕು. ಯಾವಾಗ ನನಗೆ ಒಂದು ಅವಕಾಶ ಸಿಗುತ್ತೋ ಅಂತ ಅವಕಾಶಕ್ಕೋಸ್ಕರ ತುದಿಗಾಲಲ್ಲಿ ನಿಂತಿರ್ಬೇಕು ಯಾವಾಗ್ಲೂ ಕೂಡ ಈ ಸದಸ್ಯ ಅಂತ ಹೇಳ್ತಾರೆ. ಮತ್ತೆ ಪ್ರಭುಗಳ ಅನುಗ್ರಹ ಶಕ್ತಿಗೂ ಮತ್ತೆ ಉನ್ನತ ಮಟ್ಟದ ಹಿರಿಯ ಸಹೋದರರ ಆಶೀರ್ವಾದ ಶಕ್ತಿಗೂ ಈತ ಹೇಗಿದ್ದಾನೆ, ಇನ್ನ ಹೊಸದಾಗಿ ದೀಕ್ಷಾ ಪಥಕ್ಕೆ ಹೆಜ್ಜೆ ಇಡ್ತಾ ಇರ್ತಕ್ಕಂಥವನು ನಾಲೆಯಾಗಿ ಕೆಲಸ ಮಾಡ್ಬೇಕಾಗತ್ತೆ. ಇದುವರೆಗೂ ಗುರುಗಳ ಒಂದು ಅನುಗ್ರಹ ಶಕ್ತಿಗೆ ನಾಲೆಯಾಗಿ ಕೆಲಸ ಮಾಡ್ತಾ ಇದ್ದ, ಈಗ ಇನ್ನ ಉನ್ನತವಾದಂತಹ ಒಟ್ಟು ಪ್ರಜ್ಞೆ, ಶ್ವೇತಶ್ರೀ ಸಂಘದ ಪ್ರಜ್ಞೆ, ಆ ಜಗತ್ ಪ್ರಭುಗಳ ಒಂದು ಅನುಗ್ರಹ ಶಕ್ತಿಗೆ ಮತ್ತೆ ಹಿರಿಯ ಜೀವನ್ಮುಕ್ತ ಅಲ್ಲಿ ಸಹೋದರರ ಅನುಗ್ರಹ ಶಕ್ತಿ, ಆಶೀರ್ವಾದ ಶಕ್ತಿಗೆ ಕೆಳಗಿನ ಲೋಕಗಳಿಗೆ ಕೊಂಡೊಯ್ಯೋದಕ್ಕೆ ಈತ ಒಂದು ನಾಲೆಯಾಗಿ ಕೆಲಸ ಮಾಡ್ಬೇಕು ಅನ್ನುವಂತ ವಿಚಾರವನ್ನ ಅವ್ರಿಗೆ ಹೇಳ್ತಾ ಬರ್ತಾರೆ. ಈಗ ನಾನು ಈ ಒಂದು ಸಾಗರವನ್ನ ಪ್ರವೇಶ ಮಾಡ್ಬಿಟ್ಟಿದ್ದೇನೆ, ನಾನು ಜೀವನ್ ಮುಕ್ತನಾಗೋದು ಖಂಡಿತ, ಈಗಾಗ್ಲೇ ಹೇಳ್ಬಿಟ್ಟಿದ್ದಾರೆ. ನಾನ್ ಹಂಗಾದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಈಗ ಅಂತ ಅನ್ಕೊಂಡ್ರೆ ಅದು ಸರಿಯಲ್ಲ, ತಪ್ಪು. ಈಗ ನಿನ್ನ ಜವಾಬ್ದಾರಿ ಇನ್ನು ಜಾಸ್ತಿ ಆಗಿದೆ. ನೀನು ಇನ್ನೂ ಹೆಚ್ಚು ಪ್ರಯತ್ನದ ಮೂಲಕ ನಿನ್ನ ಜವಾಬ್ದಾರಿಯನ್ನ ಅರ್ಥಕೊಳ್ಬೇಕು, ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಈ ಒಂದು ಪಥಕ್ಕೆ ಹೆಜ್ಜೆ ಇಟ್ಟ ನಂತರ ಹೇಗಿರುತ್ತೆ ಆತನ ಜೀವನ ಅಂದ್ರೆ, ಇದುವರೆಗೂ ಸ್ವಲ್ಪ ರಿಯಾಯಿತಿ ಇತ್ತು ಶಿಷ್ಯ ಪಥದಲ್ಲಿದ್ದಾಗ. ಏನೋ ತಪ್ಪು ಮಾಡಿದ್ರೆ ಗುರು ಆತ ಶಿಷ್ಯನನ್ನ ಪ್ರತ್ಯೇಕಗೊಳಿಸ್ಬಿಡ್ತಾ ಇದ್ದ ಸ್ವಲ್ಪ ಕಾಲ ತಾತ್ಕಾಲಿಕವಾಗಿ, ನಂತರ ತನ್ನ ಪ್ರಜ್ಞೆ ಒಳಗಡೆ ಕರ್ಕೊಳ್ತಾ ಇದ್ದ. ಈಗ ಹಾಗಲ್ಲ. ತಪ್ಪು ಹೆಜ್ಜೆ ಇಟ್ರೆ ಸ್ವಾರ್ಥದೇಶ ಏನಾದ್ರೂ ಒಂದು ಸ್ವಲ್ಪ ಲವಲೇಶವಾದ್ರೂ ಆತನಲ್ಲಿ ಕಂಡಿದ್ದೆ. ಆದ್ರೆ ಆ ತಪ್ಪು ಕಾರ್ಯಕ್ಕೆ ಉಂಟಾಗ್ತಕ್ಕಂತಹ ಕರ್ಮ ಫಲ ಇದೆಯಲ್ಲ, ಅದು ಬಹಳ ಭೀಕರವಾಗಿರುತ್ತೆ, ಭಯಂಕರವಾಗಿರುತ್ತೆ ಅಂತ. ಅಂದ್ರೆ ನೋಡಿ, ತಿಳಿದೇ ತಪ್ಪು ಮಾಡ್ತಾನೆ ತಿಳಿದೇ ತಪ್ಪು ಮಾಡುವಂತಹ ವ್ಯಕ್ತಿಗೆ ಸಿಗುವಂತಹ ಶಿಕ್ಷೆ ಕಡಿಮೆ ಅಲ್ವಾ? ತಿಳಿದು ತಪ್ಪು ಮಾಡ್ತಕ್ಕಂಥವ್ರಿಗೆ ಶಿಕ್ಷೆ ಜಾಸ್ತಿ. ಆತ ಹೆಚ್ಚು ಸಾಮರ್ಥ್ಯವನ್ನ ಗಳಿಸ್ಕೊಂಡು, ತಿಳುವಳಿಕೆಯನ್ನ ಗಳಿಸ್ಕೊಂಡು ಈ ಪಥಕ್ಕೆ ಬಂದಿದ್ದಾನೆ. ಈಗ್ಲೂ ಕೂಡ ಏನಾದ್ರೂ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೆ ಆತನಿಗೆ ಕರ್ಮಫಲ ಅಂತಕ್ಕಂಥದ್ದು ಇನ್ನು ತೀವ್ರವಾಗಿರುತ್ತೆ, ಭಯಂಕರವಾಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಆತ ಸದಾಕಾಲ ತಾನು ಇತರರ ಸೇವೆಗೋಸ್ಕರ ತನ್ನ ಜೀವನವನ್ನು ಮುಡುಪಾಗಿಡಬೇಕು. ಪ್ರೇಮವನ್ನ, ಅನುಗ್ರಹ ಶಕ್ತಿಯನ್ನ ಸದಾ ತನ್ನಿಂದ ಹೊರಸೂಸ್ತಾ ಇರ್ಬೇಕು. ಆ ರೀತಿಯ ಒಂದು ಉನ್ನತ ಕಾರ್ಯಕ್ಕೆ ತನ್ನನ್ನ ತಾನು ಅರ್ಪಿಸ್ಕೊಳ್ಬೇಕು. ಅಂದ್ರೆ ಪ್ರಪಂಚದ ದೃಷ್ಟಿಯಲ್ಲಿ ಯಾರಾದ್ರೂ ನನ್ನನ್ನ ನೋಡಿ ಮೆಚ್ಚಲಿ ಅಂತ ಅಲ್ಲ,
ಅಥವಾ ಜನಪ್ರಿಯತೆಯನ್ನ ಗಳಿಸ್ಬೇಕು ಅಂತ ಅಲ್ಲ. ಜನರ ದೃಷ್ಟಿಯಲ್ಲಿ ಆತ ಗೌಣ, ಆದ್ರೆ ಆಧ್ಯಾತ್ಮ ಪ್ರಪಂಚದಲ್ಲಿ ಆತನ ಕೆಲಸ ಕಾರ್ಯಗಳಿಗೆ ಬಹಳವಾದಂತಹ ಒಂದು ಮಹತ್ವ ಇದೆ. ಅದಕ್ಕೆ ಹೇಳ್ತಕ್ಕಂಥದ್ದು ಅಂತಹ ವ್ಯಕ್ತಿಗಳು ಹೇಗೆ ಕೆಲಸ ಮಾಡ್ತಾರೆ ಅಂದ್ರೆ ಎಲೆಮರೆ ಕಾಯಿಯ ಕೆಲಸ ಮಾಡ್ತಾರೆ. ಜನಾನುರಾಗಿ ಆಗ್ಬೇಕು, ಜನಪ್ರಿಯತೆಯನ್ನ ಗಳಿಸ್ಬೇಕು, ನನ್ನನ್ನ ಎಲ್ಲರೂ ಮೆಚ್ಚಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡೋದಿಲ್ಲ ಅನ್ನುವಂತಹ ಒಂದು ವಿಚಾರ. ಇನ್ನ ದೀಕ್ಷೆಗಳು ಯಾವ್ಯಾವ ದೀಕ್ಷೆಗಳು, ಸಂಕ್ಷಿಪ್ತವಾದ ಒಂದು ವಿವರಣೆಯನ್ನ ಈ ಒಂದು ಉಪನ್ಯಾಸದಲ್ಲಿ ನಾವು ಪಡ್ಕೊಳ್ಬೇಕಾಗಿದೆ. 5 ದೀಕ್ಷೆಗಳು ನಾವು ವಿಚಾರ ಮಾಡ್ತಾ ಇರ್ತಕ್ಕಂಥದ್ದು ಜೀವನ್ಮುಕ್ತ ಪದವಿಯನ್ನ ಅಥವಾ ಜೀವನ್ ಮುಕ್ತಿಯ ಸ್ಥಿತಿಗೆ ತಲುಪೋದಕ್ಕೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಮೊದಲನೇ ದೀಕ್ಷೆಯನ್ನ ಪಡ್ಕೊಂಡಿರ್ತಕ್ಕಂಥವನ್ನ ಏನ್ ಕರೀತಾರೆ, ಪರಿವ್ರಾಜಕ ಅಂತ ಹೇಳುವಂಥದ್ದು. ಹಿಂದೂ ಸಂಪ್ರದಾಯದಲ್ಲಿ ಶ್ರೀ ಶಂಕರರು ಹೇಳಿರ್ತಕ್ಕಂಥದ್ದು ಮೊದಲನೆಯ ದೀಕ್ಷೆಗೆ ಪರಿವ್ರಾಜಕ ಅಂತ. ಇದನ್ನ ಭಗವಾನ್ ಬುದ್ಧರು ಹೇಳುವ ಹಾಗೆ ಬೌದ್ಧರ ಪರಿಭಾಷೆಯಲ್ಲಿ ಇದನ್ನ ಶ್ರೋತಾಪನ್ನ ಅಂತ ಹೇಳ್ತಾರೆ. ಅಂದ್ರೆ ಪವಿತ್ರವಾದ ನದಿಯನ್ನ ಪ್ರವೇಶಿಸಿದವನು ಅಂತ. ಶ್ರೋತಾಪನ್ನ ಅಂದ್ರೆ ಪವಿತ್ರವಾದ ನದಿಯನ್ನ ಪ್ರವೇಶಿಸಿದವನು. ಪವಿತ್ರವಾದ ನದಿ ಅದೀಕ್ಷಾ ಪಥದ ಹಾದಿ. ಬುದ್ಧಿ ಪ್ರಜ್ಞೆಯಲ್ಲಿ ಜಾಗೃತಗೊಳ್ಳುತ್ತಾ ಆತ ಶ್ವೇತರ್ಷಿ ಸಂಘದ ಸದಸ್ಯತ್ವವನ್ನ ಪಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಇದನ್ನ ಪವಿತ್ರಪ್ರದವಾದಂತಹ ನದಿ ಅಂತ ಕರೀತಾರೆ. ಪರಿವ್ರಾಜಕ ಅಂತ ಯಾಕೆ ಹೇಳಿದ್ದಾರೆ ಹಿಂದೂ ಸಂಪ್ರದಾಯದಲ್ಲಿ ಅಂದ್ರೆ, ಅಲದಾಡ್ತಾ ಇರ್ತಕ್ಕಂಥವನಿಗೆ ಪರಿವ್ರಾಜಕ ಅಂತಾರೆ. ಒಂದ್ ಕಡೆ ಎಲ್ಲೂ ನೆಲೆ ನಿಲ್ಲೋದಿಲ್ಲ, ಅಲದಾಡ್ತಾ ಇರ್ತಾನೆ, ಅಂತವ್ರನ್ನ ಪರಿವ್ರಾಜಕ ಅಂತ ಹೇಳೋದು. ಎಲ್ಲಿ ಅಲದಾಡ್ತಾ ಇರ್ತಾನೆ, ಏನ್ ಸ್ಥೂಲ ಪ್ರಪಂಚದಲ್ಲಿ ಅಲ್ದಾಡ್ತಾ ಇರ್ತಾನೆ ಅಂತ ಅರ್ಥ ಅಲ್ಲ. ಅದನ್ನ ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಅಂದ್ರೆ ಕೆಳಗಿನ 3 ಲೋಕಗಳಲ್ಲಿ ಅಂದ್ರೆ ದೇಹಾತ್ಮ ಪ್ರಜ್ಞೆಯಲ್ಲಿ ನಾವು ಜೀವನ ಮಾಡ್ತಾ ಪ್ರಸ್ತುತ 3 ಲೋಕಗಳಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ, ಸ್ಥೂಲ ಲೋಕ, ಆಶಾಲೋಕ ಮತ್ತೆ ಕೆಳಗಿನ ಮನೋಲೋಕ. ಇಲ್ಲಿ ಎಲ್ಲೂ ಕೂಡ ಆತ ನೆಲೆ ಇಲ್ಲೋದಕ್ಕೆ ಯೋಗ್ಯವಾದಂತದ್ದಲ್ಲ. ಅದಕ್ಕೆ ಅರ್ಥ ಆಗಿರುತ್ತೆ ಅಲ್ವಾ. ಇದು ಶಾಶ್ವತ ಅಲ್ಲ, ಇದು ನನ್ನ ಮನೆ ಅಲ್ಲ. ಇಲ್ಲಿ ಎಲ್ಲೂ ಕೂಡ ಮನೆ ಕಟ್ಟೋದಕ್ ಸಾಧ್ಯ ಇಲ್ಲ, ಶಾಶ್ವತವಾದ ಮನೆ ಕಟ್ಟಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಲ್ಲಿಯ ಜೀವಿತ ತಾತ್ಕಾಲಿಕ, ಅದು ನಶ್ವರ, ಅಶಾಶ್ವತ ಅಲ್ವಾ. ಅದಕ್ಕೆ ಹೇಳ್ತಾರೆ ಆತ ಶಾಶ್ವತವಾದಂತಹ ಆಶ್ರಯ ಸ್ಥಾನಕ್ಕಾಗಿ ಅಲಿತಾ ಇರ್ತಾನೆ. ಈ 3 ಲೋಕಗಳಲ್ಲಿ ಆತನಿಗೆ ಶಾಶ್ವತವಾದಂತಹ ನೆಲೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆತ ಶಾಶ್ವತವಾದಂತಹ ಆಶ್ರಯ ಸ್ಥಾನಕ್ಕಾಗಿ ಅಲಿತಾ ಇರ್ತಾನೆ. ಅದಕ್ಕೆ ದಾಸರು ಹೇಳ್ತಾರೆ, ಅಲ್ಲಿರುವುದು ನಮ್ಮೆಲ್ಲರ ಮನೆ, ಇಲ್ಲಿರುವುದು ಸುಮ್ಮನೆ ಅಂತ. ಅಂದ್ರೆ ಆ ಮನೆಯನ್ನ ಕಟ್ಟೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ನಿಜವಾದ ಸಾಧಕ ದೀಕ್ಷಾ ಪಥಕ್ಕೆ ಅವನು ಪ್ರವೇಶನ ಪಡ್ಕೊಂಡಿರ್ತಕ್ಕಂಥವನು ಅಂತ. ಮೊದಲನೆಯ ದೀಕ್ಷೆಯನ್ನ ಪಡ್ಕೊಂಡ ನಂತರ ಎರಡನೆಯ ದೀಕ್ಷೆಗೆ ಪ್ರವೇಶವನ್ನ ಪಡ್ಕೊಳ್ಬೇಕು ಅಲ್ವಾ. ಈಗಾಗ್ಲೇ ನಾವು ತಿಳ್ಕೊಂಡ ಹಾಗೆ 2 ದೀಕ್ಷೆಗಳ ಮಧ್ಯದಲ್ಲಿ ಸಾಕಷ್ಟು ಆಂತರಿಕ ಜೀವನದಲ್ಲಿ ಆತನಲ್ಲಿ ಬದಲಾವಣೆಗಳು ಬರಬೇಕಾಗಿದೆ. ಆತನಲ್ಲಿ ಇರ್ತಕ್ಕಂಥ ದೋಷಗಳನ್ನ ಕಳಚಿ ಹಾಕಬೇಕಾಗಿದೆ. ಅದು ದಶಬಂಧಗಳು ಅಂತ ತಿಳ್ಕೊಂಡ್ವಿ. ಮೊದಲನೆಯ ದೀಕ್ಷೆಯಿಂದ ಎರಡನೆಯ ದೀಕ್ಷೆಗೆ ಹೋಗುವ ಒಂದು ಹಂತದಲ್ಲಿ ಆತ 3 ಬಂಧಗಳನ್ನ ಕಳಚಿ ಹಾಕ್ಬೇಕಾಗಿದೆ. 3 ಪ್ರತಿಬಂಧಕಗಳು ಅಥವಾ 3 ಸಂಕೋಲೆಗಳನ್ನ ಕಳಚಿ ಹಾಕಬೇಕು. ಯಾವುದು ಈ ಸಂಕೋಲೆಗಳು ಅಂದ್ರೆ, ಸ್ವಕಾಯ ದೃಷ್ಟಿ ಅಂದ್ರೆ ದೇಹಾತ್ಮ ದೃಷ್ಟಿ, ದೇಹ ದೃಷ್ಟಿ, ಮತ್ತೆ ವಿಚಿಕಿತ್ಸೆ ಅಂದ್ರೆ ಸಂಶಯ ಪ್ರವೃತ್ತಿ, 3ನೇದು ಶೀಲವ್ರತ ಪರಾಮರ್ಶೆ ಅಂದ್ರೆ ಮೂಢನಂಬಿಕೆ ಅನ್ನುವಂಥದ್ದು. ಈ ವಿಚಾರವಾಗಿ ಮುಂದಿನ ಒಂದು ಉಪನ್ಯಾಸದಲ್ಲಿ ನಾವು ಹೆಚ್ಚಿನ ವಿವರಣೆಯನ್ನ ಪಡ್ಕೊಳ್ಳೋದಿದ್ದೇವೆ. ನಾನು ಯಾವ್ಯಾವ ಬಂಧಗಳನ್ನ ಇಲ್ಲಿ ಬಿಡಿಸ್ಕೊಳ್ಬೇಕಾಗತ್ತೆ ಅನ್ನೋದನ್ನ ಮಾತ್ರ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಈ 3 ಬಂಧಗಳನ್ನ ಮೊದಲನೆಯ ದೀಕ್ಷೆಯಿಂದ ಎರಡನೆಯ ದೀಕ್ಷೆಗೆ ಸಾಗುವ ಒಂದು ಮಾರ್ಗದಲ್ಲಿ ಕಳಿಸ್ಕೊಳ್ಬೇಕಾಗತ್ತೆ. ಎರಡನೆಯ ದೀಕ್ಷೆಯ ಅಂತಸ್ತನ್ನ ಏನಂತ ಕರಿತೀವಿ, ಕುಟೀಚಕ ಅಂತ ಕರೆದಿದ್ದಾರೆ ಶ್ರೀಶಂಕರರು. ಕುಟೀಚಕ ಅಂದ್ರೆ ಗುಡಿಸಲನ್ನ ಕಟ್ಟುವವನು. ಎಲ್ಲೋ ಒಂದ್ ಕಡೆ ಒಂದು ಗುಡಿಸಲನ್ನ ಕಟ್ಕೊಳ್ಬಹುದು ಅನ್ನುವಂತಹ ಒಂದು ಸ್ಥಾನ ಆತನಿಗೆ ದೊರಕಿರ್ಬೋದು. ಅಂದ್ರೆ ಈ ಕೆಳಗಿನ ಲೋಕಗಳಿಂದ ಉನ್ನತ ಲೋಕಗಳಿಗೆ ಮಟ್ಟಕ್ಕೆ ಏರ್ತಾ ಆತ ಏರೋದ್ರಿಂದ ಈ ರೀತಿ ಅದನ್ನ ಸೂಚಿಸಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು, ಕುಟೀಚಕ ಅಂತ. ಬೌದ್ಧರು ಈ ಅಂತಸ್ತನ್ನ ಸಕೃದಾಗಾಮಿನ್ ಅಂತ ಕರೀತಾರೆ. ಸಕೃದಾಗಾಮಿನ್ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ
ಒಂದು ಸಾರಿ ಮಾತ್ರ ಜನ್ಮ ಎತ್ತಬೇಕಾಗಿರುವಂತಹವನು ಅಂತ. ಇನ್ನೊಂದು ಸಾರಿ ಜನ್ಮವನ್ನ ಪಡ್ಕೊಂಡ್ರೆ ಸಾಕು ಅನ್ನುವ ಅರ್ಥದಲ್ಲಿ ಸಕೃದಾಗಾಮಿ ಅಂತ ಹೇಳ್ತಾರೆ. ಈ ಎರಡನೆಯ ದೀಕ್ಷೆಯ ಹಂತದಲ್ಲಿ ಅಂದ್ರೆ ಎರಡನೆಯ ದೀಕ್ಷೆಯನ್ನ ಪಡ್ಕೊಂಡ ನಂತರ ಆ ಒಂದು ಹಂತದಲ್ಲಿ ಆತ ಯಾವ ಬಂಧಗಳನ್ನು ಕೂಡ ಕಳಚಿ ಹಾಕ್ಬೇಕಾಗಿಲ್ಲ. ದಶಬಂಧಗಳ ಬಗ್ಗೆ ಮುಂದೆ ಜಗದೀಶ್ ಸರ್ ವಿಸ್ತೃತವಾಗಿ ಹೇಳೋರಿದ್ದಾರೆ ನಿಮ್ಗೆ. ಈಗ ಈ ಹಂತದಲ್ಲಿ ಯಾವ ಬಂಧಗಳನ್ನು ಆತ ಕಳ್ಕೊಳ್ಬೇಕಾಗಿಲ್ಲ, ಆದ್ರೆ ಆಂತರಂಗಿಕ ಶಕ್ತಿ ವಿಶೇಷಗಳನ್ನ ಬೆಳೆಸ್ಕೊಳ್ಬೇಕಾಗಿದೆ. ಆಂತರಂಗಿಕ ಶಕ್ತಿ ವಿಶೇಷಗಳು ಅಂದ್ರೆ ಮನಸ್ಸಿನ ಹಂತದಲ್ಲಿ ಆತ ಕಳಿಸ್ಕೊಳ್ತಕ್ಕಂತ ಶಕ್ತಿ ವಿಶೇಷಗಳು, ಅವನ್ನೇ ನಾವು ಸಿದ್ಧಿಗಳು ಅಂತ ಹೇಳೋದು. ಕೆಳಮಟ್ಟದ ಸಿದ್ಧಿಗಳು, ಮೇಲ್ಮಟ್ಟದ ಸಿದ್ಧಿಗಳು ಅಂತ ನಾವು ಹೇಳತಕ್ಕಂಥದ್ದು. ಆ ಸಿದ್ಧಿಗಳನ್ನ, ಆ ಶಕ್ತಿ ವಿಶೇಷಗಳು ತನ್ನಲ್ಲಿ ಏನಿದೆ ಅನ್ನೋದನ್ನ ಕಂಡುಕೊಂಡು ಅವುಗಳನ್ನ ಬೆಳೆಸ್ಕೊಳ್ತಾನೆ. ಅದರಿಂದ ಮುಂದೆ ಹೋಗ್ತಾ ಮೂರನೆಯ ದೀಕ್ಷೆಯನ್ನ ಶಂಕರರು ಹಿಂದೂ ಸಂಪ್ರದಾಯದಲ್ಲಿ ಏನ್ ಕರೀತಾರೆ ಅಂದ್ರೆ ಹಂಸ ಅಂತ ಹೇಳಿರುವಂಥದ್ದು. ಹಂಸ ಅಂದ್ರೆ ಏನಂತ ಅರ್ಥ? ಈ ಭ್ರಾಂತಿಮಯವಾದ ಪ್ರಪಂಚದಲ್ಲಿ ಅಡಗಿರ್ತಕ್ಕಂತಹ ಸತ್ಯವನ್ನ ಭೇದಿಸಿ ಪ್ರತ್ಯೇಕಿಸಬಲ್ಲಂತಹವನು. ಹಂಸ ಕ್ಷೀರ ನ್ಯಾಯ ಕೇಳಿದಿರಲ್ವಾ? ಹಾಲು ಮತ್ತೆ ನೀರಿದ್ದಾಗ ಅದು ಹೇಗೆ ಎರಡನ್ನು ಬೇರ್ಪಡಿಸಿ ಯಾವುದು ತನಗೆ ಬೇಕೋ ಅದನ್ನ ತಗೊಳುತ್ತಲ್ವಾ, ಹಾಗೆ ಇಲ್ಲಿ ಸತ್ಯವನ್ನ, ಈ ಲೌಕಿಕ ಪ್ರಪಂಚದಲ್ಲಿ ಅಡಗಿರ್ತಕ್ಕಂತಹ ಸತ್ಯವನ್ನ ಭೇದಿಸಿ ಪ್ರತ್ಯೇಕಿಸಿ ಅರ್ಥೈಸ್ಕೊಳ್ತಕ್ಕಂತ ಸಾಮರ್ಥ್ಯ ಇರ್ತಕ್ಕಂಥವನು. ಅದಕ್ಕೆ ಆತನನ್ನ ಹಂಸ ಅಂತ ಕರೀತಕ್ಕಂಥದ್ದು. ಹಂಸ ಅಂದ್ರೆ ಯೋಗಿ ಪರಮಾತ್ಮನೊಡನೆ ಪ್ರಜ್ಞಾವತ್ತಾಗಿ ಐಕ್ಯತೆಯನ್ನ ಸಾಧಿಸಿಕೊಂಡಿರುವವನು ಅಂತ ಕೂಡ ಹೇಳ್ತಾರೆ. ಪ್ರಜ್ಞಾವತ್ತಾಗಿ ಪರಮಾತ್ಮನೊಡನೆ ಐಕ್ಯತೆ ಇಲ್ಲಿ ನೋಡ್ತೀವಿ ನಾವು ಬುದ್ಧಿ ಪ್ರಜ್ಞೆಯಲ್ಲಿ ಅಲ್ವಾ? ಆ ಬುದ್ಧಿ ಪ್ರಜ್ಞೆಯಲ್ಲಿ ಹೆಚ್ಚು ಹೆಚ್ಚು ಬೆಳೀತಾ ವಿಕಾಸವಾಗ್ತಾ ಆಗ್ತಾ ದೀಕ್ಷೆಗಳನ್ನ ಪಡ್ಕೊಳ್ತಾ ಒಂದಾದ ನಂತರ ಮತ್ತೊಂದು ಬುದ್ಧಿ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಆತ ಜಾಗೃತನಾಗಿ ಅಲ್ಲಿ ಸಾಮರ್ಥ್ಯವನ್ನ ಪಡ್ಕೊಳ್ತಾ ಹೋಗ್ತಾನೆ. ಐಕ್ಯತೆ ಅಂದ್ರೆ ಏನು ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥಕೊಳ್ತಾನೆ ಈ ಒಂದು ಸಮಯದಲ್ಲಿ. ಮತ್ತೆ ಬೌದ್ಧ ಸಂಪ್ರದಾಯದಲ್ಲಿ ಈ ಅಂತಸ್ತಿಗೆ ಅಂದ್ರೆ ಮೂರನೇ ದೀಕ್ಷೆಯ ಅಂತಸ್ತಿಗೆ ಅನಾಗಮಿನ್ ಅಂತ ಕರೀತಾರೆ. ಅನಾಗಮಿನ್ ಅಂದ್ರೆ ಪುನಃ ಜನ್ಮ ಎತ್ತಬೇಕಾಗಿಲ್ಲ. ಎರಡನೇ ದೀಕ್ಷೆ ಟೈಮಲ್ಲಿ ಏನಾದ್ರು ಸಕೃದಾಗಾಮಿ, ಒಂದ್ ಜನ್ಮ ಪಡ್ಕೊಂಡ್ರೆ ಸಾಕು ಅಂದ್ರು. ಈಗ ಮೂರನೇ ದೀಕ್ಷೆ ಟೈಮಲ್ಲಿ ಇನ್ನ ಆತ ಜನ್ಮಗಳನ್ನ ಪಡೆಯಬೇಕಾಗಿಲ್ಲ. ಹೀಗೆ ಹೇಳ್ತಾರೆ? ಹಾಗಾದ್ರೆ ಜನ್ಮಗಳನ್ನ ಪಡ್ಕೊಳ್ಬೇಕಾಗಿಲ್ವಾ ಅಂದ್ರೆ ಅದು ಆಧ್ಯಾತ್ಮ ಸಾಧಕನ ಸ್ವಂತ ಇಚ್ಛೆಗೆ ಬಿಟ್ಟಿದೆ. ಆತ ಸ್ವತಂತ್ರ ಜನ್ಮಗಳನ್ನ ಪಡ್ಕೊಳ್ಬಹುದು. ಇಲ್ಲಿ ಲೋಕ ಕಲ್ಯಾಣ ಕಾರ್ಯಕ್ಕೋಸ್ಕರ ಸ್ಥೂಲ ಲೋಕಕ್ಕೆ ಬರ್ಬೋದು, ಅಥವಾ ಉನ್ನತ ಲೋಕಗಳಲ್ಲೇ ಇದ್ದು ಸಾಧನೆಯನ್ನ ಮಾಡ್ಬೋದು. ಅದಕ್ಕೋಸ್ಕರ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಈ ಹಂತದಲ್ಲಿ ಆತ ಎರಡು ಬಂಧಗಳನ್ನ ಕಳಚಿ ಹಾಕ್ಬೇಕಾಗಿದೆ. ಇಲ್ಲಿ ಮೂರನೆಯ ದೀಕ್ಷೆಯ ಹಂತದಲ್ಲಿ ಯಾವ್ದಾದ್ರು ಅಂದ್ರೆ ಕಾಮರಾಗ ಮತ್ತೆ ಪಟಿಗ ಅಂದ್ರೆ ಕೋಪ. ಮತ್ತೆ ಇದನ್ನ ನಾವು ಮುಂದೆ ಉಪನ್ಯಾಸಗಳಲ್ಲಿ ತಿಳ್ಕೊಳ್ಳೋಣ. ಅದಾದ ನಂತರ ನಾಲ್ಕನೆಯ ದೀಕ್ಷೆಯನ್ನ ಪರಮಹಂಸ ಅಥವಾ ಅರ್ಹನ್ ಅಂತ ಕರೀತಾರೆ. ಅರ್ಹಂತ ಅಂತ ಕೂಡ ಕರೆಯುವಂಥದ್ದು. ಆತ ತನ್ನ ಜಾಗೃತ್ ಪ್ರಜ್ಞೆಯಲ್ಲೇ ತುರಿಯ ಪ್ರಜ್ಞೆಯ ವಿಕಾಸವನ್ನ ಅಳವಡಿಸ್ಕೊಂಡಿರ್ತಾನೆ. ಆತ ಇಲ್ಲಿ ಜಾಗೃತ್ ಪ್ರಜ್ಞೆಯಲ್ಲಿದ್ದು ಕೂಡ ಆತ ಆ ಬುದ್ಧಿ ಲೋಕದಲ್ಲಿ ವ್ಯವಹಾರವನ್ನ ಅಥವಾ ಕೆಲಸವನ್ನ ಮಾಡೋದಕ್ಕೆ ಸಾಮರ್ಥ್ಯವನ್ನ ಗಳಿಸ್ಕೊಂಡಿರ್ತಾನೆ ಅಂತ. ನಾಲ್ಕನೆಯ ದೀಕ್ಷೆಯ ಹಂತದಲ್ಲಿ ಸಾಧಕ ನಿರ್ವಾಣ ಲೋಕವನ್ನ ಪ್ರವೇಶ ಮಾಡ್ತಾನೆ. ಇದುವರೆಗೂ ಎಲ್ಲಿ ಬೆಳೀತಾ ಇದ್ದ? ಬುದ್ಧಿ ಪ್ರಜ್ಞೆಯ ಹಂತದಲ್ಲಿ, ಬುದ್ಧಿ ಲೋಕದಲ್ಲಿ. ನಾಲ್ಕನೆಯ ದೀಕ್ಷೆಯ ಹೊತ್ತಿಗೆ ಅರ್ಹಂತನಾಗಿ ಆತ ನಿರ್ವಾಣ ಲೋಕವನ್ನ ಅಂದ್ರೆ ಆತ್ಮ ಲೋಕವನ್ನ ಪ್ರವೇಶ ಮಾಡ್ತಾನೆ ಅನ್ನುವಂತಹ ಒಂದು ವಿಚಾರವನ್ನ ನಾವು ಗಮನಿಸಬೇಕಾಗಿದೆ. ಇಲ್ಲಿಂದ ಈ 3 ಮತ್ತು 4ನೇ ದೀಕ್ಷೆಯನ್ನ ಸ್ವತಃ ಜಗತ್ಪ್ರಭುಗಳೇ ಕೊಡತಕ್ಕಂಥದ್ದು. 1 ಮತ್ತು 2ನೇ ದೀಕ್ಷೆಯನ್ನ ಅವರಿಂದ ನೇಮಿಸಲ್ಪಟ್ಟಿರ್ತಕ್ಕಂತಹ ಜೀವನ್ಮುಕ್ತರು ಕೊಡ್ತಾರೆ. ಆದ್ರೆ 3 ಮತ್ತು 4ನೇ ದೀಕ್ಷೆಯನ್ನ ಸ್ವತಃ ಜಗತ್ಪ್ರಭುಗಳೇ ಕೊಡ್ತಕ್ಕಂಥದ್ದು. ಇಲ್ಲಿಂದ ಮುಂದುವರೆದು 5ನೇ ದೀಕ್ಷೆ ಅಂದ್ರೆ ಜೀವನ್ಮುಕ್ತ ದೀಕ್ಷೆ. 4ರಿಂದ 5ನೇ ದೀಕ್ಷೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಇದುವರೆಗೂ ಆತ ಎಷ್ಟು ಸಂಕೋಲೆಗಳನ್ನ ಬಂಧಗಳನ್ನ ಕಳ್ಸಿ ಹಾಕಿದಾನೆ? 5. ಇನ್ನ 5 ಬಂಧಗಳನ್ನ 4ನೇ ದೀಕ್ಷೆಯಿಂದ 5ನೇ ದೀಕ್ಷೆಗೆ ಸಾಗತಕ್ಕಂತ ಒಂದು ಹಂತದಲ್ಲಿ 5 ಬಂಧಗಳನ್ನ ಕಳ್ಕೊಳ್ಬೇಕಾಗತ್ತೆ. ಇನ್ನು ಒಂದು ಹೇಳ್ತಾರೆ, ಮೊದಲನೇ ದೀಕ್ಷೆಗೆ ಪ್ರವೇಶವನ್ನ ಪಡ್ಕೊಂಡ ನಂತರ 4ನೇ ದೀಕ್ಷೆಯ ಹಂತಕ್ಕೆ ಹತ್ತುವುದಕ್ಕೆ 7 ಜನ್ಮಗಳು ಸಾಕು ಅಂತಂದ್ರೆ
4ರಿಂದ 5ನೆಯ ದೀಕ್ಷೆ ಅದು ಒಂದು ಹಂತಕ್ಕೆನೆ ಮತ್ತೆ 7 ಜನ್ಮಗಳು ಬೇಕು ಅಂತ ಹೇಳುವಂಥದ್ದು. ಅಂದ್ರೆ ಬಹಳ ಕಠಿಣತರವಾಗಿರ್ತಕ್ಕಂತಹ ಒಂದು ಕೆಲಸವನ್ನ ಆತ ಈ ಸಾಮರ್ಥ್ಯವನ್ನ ಆತ ಇಲ್ಲಿ ಗಳಿಸ್ಕೊಳ್ಬೇಕಾಗಿದೆ. 5ನೆಯ ದೀಕ್ಷೆಯನ್ನ ಯಾರೂ ಕೊಡೋದಿಲ್ಲ, ಸಾಧಕ ತನಗೆ ತಾನೇ ಕೊಟ್ಕೊಳ್ತಕ್ಕಂಥದ್ದು ಅನ್ನುವಂತಹ ಮತ್ತೊಂದು ವಿಚಾರವನ್ನ ನಾವು ಗಮನಿಸ್ಬೇಕು. ಬೌದ್ಧ ಪರಿಭಾಷೆಯಲ್ಲಿ 5ನೆಯ ದೀಕ್ಷೆಯನ್ನ ಅಶೇಕ ಅಂತಾರೆ. ಹಿಂದೂ ಸಂಪ್ರದಾಯದಲ್ಲಿ ಜೀವನ್ಮುಕ್ತ, ಆದ್ರೆ ಬೌದ್ಧ ಪರಿಭಾಷೆಯಲ್ಲಿ ಅಶೇಕ. ಅಶೇಕ ಅನ್ನೋದರ ಅರ್ಥ ಏನಪ್ಪಾ ಅಂದ್ರೆ ಮನುಷ್ಯನಾಗಿ ಕಲಿಯಬೇಕಾದದ್ದನ್ನೆಲ್ಲ ಕಲಿತು ಆಯ್ತು ಅನ್ನುವಂತಹ ಅರ್ಥ. ಅಂದ್ರೆ ಇನ್ ಮುಂದೆ ಆತ ಏನಾಗ್ತಾನೆ, ಮಾನವಾತೀತನಾಗ್ತಕ್ಕಂತಹ ಹಂತಕ್ಕೆ ಏರ್ತಾ ಇದ್ದಾನೆ. ಮಾನವನ ಈ ಉನ್ನತ ಗುರಿಯನ್ನ ಸಾಧಿಸೋದೇ ಥಿಯಾಸಫಿ ಸಮಾಜದ ಮುಖ್ಯ ಉದ್ದೇಶ. ಥಿಯಾಸಫಿ ವಾಂಗ್ಮಯದಲ್ಲಿ ಹೇಳಿರ್ತಕ್ಕಂಥದ್ದೇ ಜೀವನ್ಮುಕ್ತ ಸ್ಥಿತಿಯವರೆಗಿನ ಒಂದು ಆಧ್ಯಾತ್ಮ ಸಾಧನಾ ಪದ ಅನ್ನ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕಾಗಿದೆ. ಮುಂದೆನೂ ಇದೆ, ಅದು ಹೇಗಿದೆ, ಎಷ್ಟು ಭವ್ಯವಾಗಿದೆ ಅನ್ನೋದರ ಒಂದು ಸೂಕ್ಷ್ಮ ಪರಿಚಯವನ್ನ ಮುಂದೆ ನಾವು ಪಡ್ಕೊಳ್ತಾ ಹೋಗ್ತೀವಿ. ಈ ಒಂದು 5ನೆಯ ದೀಕ್ಷೆಯನ್ನ ಪಡ್ಕೊಂಡ ನಂತರ, ಜೀವನ್ಮುಕ್ತ ಸ್ಥಿತಿಯನ್ನ ಪಡೆದ ನಂತರ ಸಾಧಕ ತನ್ನ ಗೋಳಮಾಲೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಧವಾದ ಜ್ಞಾನವನ್ನು ಹೊಂದಿ ಸರ್ವಜ್ಞನಾಗ್ತಾನೆ ಅಂತ. ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ಕೂಡ ಎಲ್ಲಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಗೋಳಮಾಲೆಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ಕೂಡ ಆತನ ಅರಿವಿಗೆ ಬರುತ್ತೆ ಅಥವಾ ಆತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಗೋಳಮಾಲೆ ಅಂದ್ರೆ ಸಮಯ ಇಲ್ಲ, ಈಗ ಅದ್ರ ಬಗ್ಗೆ ಹೆಚ್ಚಿನ ವಿವರಣೆ ಬೇಡ. ನಮ್ಮ ಭೂಗೋಳ ಮಾಲೆಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಭೂಮಿ ಇದೆಯಲ್ಲ ಆ ಒಂದು ಸರಪಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಧವಾದ ಜ್ಞಾನವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಹೀಗೆ ಹಂತ ಹಂತವಾಗಿ ಶಿಷ್ಯ ಪಥದಿಂದ ದೀಕ್ಷಾ ಪಥಕ್ಕೆ ಪ್ರವೇಶವನ್ನ ಪಡ್ಕೊಳ್ತಾ ಈ 5 ದೀಕ್ಷೆಗಳ ಕಾಲದಲ್ಲಿ ಯಾವ ಆ ಒಂದು ಬೆಳವಣಿಗೆಯನ್ನ ಆತ ಪಡ್ಕೊಳ್ಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಈ ಒಂದು ಸ್ವಲ್ಪ ಕಾಲಾವಧಿಯಲ್ಲಿ ತಿಳ್ಕೊಳ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಈ ಒಂದು ಜೀವನ್ಮುಕ್ತ ಸ್ಥಿತಿಯನ್ನ ಹೊಂದಿದ ನಂತರ ಆತ ಎಲ್ಲಿರ್ತಾನೆ, ವಿಶ್ವ ಪ್ರಜ್ಞೆಯಲ್ಲಿ ಒಂದಾಗುತ್ತಾನೆ. ಸರ್ವವ್ಯಾಪಕವಾದ ಪ್ರಜ್ಞೆ ಎಲ್ಲಿರೋದದು, ನಿರ್ವಾಣ ಲೋಕದ ಬೆಳಕಿನಲ್ಲಿ ಆತ ಇರ್ತಾನೆ ಅನ್ನುವಂತಹ ಇಷ್ಟು ವಿಚಾರವನ್ನ ನಾವು ಇಲ್ಲಿ ಅರ್ಥೈಸ್ಕೊಳ್ಬಹುದಾಗಿದೆ. ಈ ಒಂದು ಅವಕಾಶಕ್ಕೆ ಮತ್ತು ನಿಮ್ಮೆಲ್ಲರ ಸಹಕಾರಕ್ಕೆ ಅನಂತ ಧನ್ಯವಾದ. 15 ನಿಮಿಷ ಪ್ರಶ್ನೆಗಳಿಗೆ ಅವಕಾಶವಿದೆ. ನಿಮ್ಮಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ದೀಕ್ಷೆ ಪಡ್ಕೋಬೇಕಾದ್ರೆ ಶರೀರ ಯಾವ್ದಿರುತ್ತೆ? ಸಾಮಾನ್ಯವಾಗಿ ಸ್ಥೂಲ ದೇಹದಲ್ಲ ದೀಕ್ಷೆಯನ್ನ ಕೊಡೋದು ಅಂತ ತಿಳ್ಕೊಂಡ್ವಲ್ಲ, ಆ ಸೂಕ್ಷ್ಮ ದೇಹಗಳಲ್ಲಿ ಸಾಮಾನ್ಯವಾಗಿ ಕಾಮ ದೇಹದ ಪ್ರಜ್ಞೆಯಲ್ಲಿ ಕೊಡ್ತಕ್ಕಂಥದ್ದು. ಕಲ್ಲರು ಎಲ್ಲ ಅವರಿಗೆ ವಿವರಣೆಯನ್ನ ಕೊಡ್ತಾ ಹೋಗಲ್ಲ. ಕಾಮಲೋಕ ಕಾಮ ದೇಹದ ಒಂದು ಪ್ರಜ್ಞೆ ಅಂದ್ರೆ ಉನ್ನತ ದೇಹ ಒಂದು ಪ್ರಜ್ಞಾ ಮಟ್ಟದಲ್ಲಿ ದೀಕ್ಷೆಗಳನ್ನ ಪಡ್ಕೊಳ್ತಾರೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಉನ್ನತ ಪ್ರಜ್ಞಾ ಮಟ್ಟದಲ್ಲಿ ದೀಕ್ಷೆಗಳನ್ನ ಕೊಡ್ತಕ್ಕಂಥದ್ದು, ಸ್ಥೂಲ ಲೋಕದ ಪ್ರಜ್ಞೆಯಲ್ಲ. ಅವ್ರಿಗೆ ಗೊತ್ತಾಗುತ್ತಾ? ಕೆಲವು ಸಾರಿ ಅದು ಅವರ ಗಮನಕ್ಕೆ ಬಂದಿಲ್ದೇನೂ ಇರ್ಬೋದು ಅಂತ ಹೇಳ್ತಾರೆ. ಆದ್ರೆ ಪ್ರಜ್ಞಾವತ್ತಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ಸ್ಥಿತಿಯನ್ನ ಆತ ಖಂಡಿತ ಮುಟ್ಟಿರ್ತಾರೆ. ಹೇಳಿ ಅಂದ್ರೆ ಅಘೋರಿಗಳ ಮಾರ್ಗನೇ ಬೇರೆ, ಅದು ಹಠಯೋಗ. ಹಠ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದಲ್ವಾ, ಅದು ರಾಜ ಮಾರ್ಗದಲ್ಲ ಹೋಗ್ತಕ್ಕಂಥದ್ದು. ಅವರು ಪ್ರಯತ್ನ ಪೂರ್ವಕವಾಗಿ ಸಿದ್ಧಿಗಳನ್ನ ಪಡ್ಕೊಂಡಿರ್ತಾರೆ, ಸರಳ ಜೀವನವನ್ನ ನಡೆಸ್ತಾ ಇರ್ತಾರೆ ಅವರು. ಆದ್ರೆ ಅವರಲ್ಲಿ ಸ್ವಾರ್ಥ ಅನ್ನೋದು ಹೋಗಿರಲ್ಲ, ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಅದರಲ್ಲೂ ಬೇರೆ ಬೇರೆ ಕ್ಯಾಟಗರೀಸ್ ಇರುತ್ತೆ, ಎಲ್ರೂ ಒಂದೇ ತರ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ.
ಅಕ್ಕ ಒಂದ್ ಕ್ವಶನ್ ಕೇಳ್ಬೋದಾ? ಅಕ್ಕ ಒಂದ್ ಪ್ರಶ್ನೆ ಕೇಳ್ಬೋದಾ? ಹಾ ಕೇಳಿ, ಒಂದ್ ನಿಮಿಷ ಇರಿ. ಇಲ್ಲೊಂದ್ ಕೇಳ್ತಾ ಇದಾರೆ, ಅದಾದ್ಮೇಲೆ ನಾನು ಕೇಳ್ತೀನಿ ನಿಮ್ಗೆ. ಓಕೆ. ಒಂದ್ ನಿಮಿಷ ವೇಟ್ ಮಾಡಿ, ಹೇಳಿ. ಸಿದ್ಧಾಂತಗಳನ್ನ ನಾವು ಈ ಪರೀಕ್ಷಾ ಶಿಷ್ಯ ಸ್ಟೇಜ್ ಅಂದ್ರೆ ನಾವು ಅದೆಲ್ಲ ಬಿಡಬೇಕಾಗುತ್ತೆ. ಅದು ಮುಂದೆ ಹೋದ ಹಂತದಲ್ಲೇನು ದೀಕ್ಷಾ ಪಂಥದಲ್ಲೇನು ಆ ಬಂಧಗಳು ಇನ್ನೂ ಇರುತ್ತೆ. ಖಂಡಿತ, ನಾವೀಗಾಗ್ಲೇ ಹೇಳಿದ ಹಾಗೆ 35% ಪಾಸ್ ಮಾರ್ಕ್ಸ್ ಬಂದ್ರೆ ಸಾಕು ದೀಕ್ಷಾ ಪಥಕ್ಕೆ ಪ್ರವೇಶವನ್ನ ಪಡ್ಕೊಳ್ಳೋದಕ್ಕೆ. ಅಂದ್ರೆ ಎಲ್ಲವನ್ನ ಸಾಮರ್ಥ್ಯವನ್ನ 100% ಗಳಿಸಿರೋದಿಲ್ಲ ಅಲ್ವಾ ಸಾಧಕ. ಇನ್ನೂ ಆತನಲ್ಲಿ ದೋಷಗಳಿರುತ್ತೆ, ಅವುಗಳನ್ನ ಸಂಪೂರ್ಣವಾಗಿ ಕಳ್ಕೊಳ್ಬೇಕಾಗತ್ತೆ. ಈ ದೀಕ್ಷಾ ಪಥದಲ್ಲಿ ಹಂತ ಹಂತವಾಗಿ ಆತ ಮುಂದುವರಿತಾ ಆತ ಆ ಬಂಧಗಳನ್ನ, ಆ ದೋಷಗಳನ್ನ ಬೇರೆ ಸಮೇತ ಕಳ್ಕೊಳ್ತಾನೆ ಅಂತ ಹೇಳುವಂತ ಈ ಒಂದು ಪ್ರಯತ್ನ ಮೊದಲಿಂದನೇ ನಡೀತಾನೆ ಇರುತ್ತೆ. ಖಂಡಿತವಾಗ್ಲು ನೀವು ಹೇಳಿದ ಹಾಗೆ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ಪರ್ಸೆಂಟೇಜು ಕಡಿಮೆ ಇರುತ್ತೆ. ಆದ್ರೆ ಈ ಒಂದು ಹಂತಕ್ಕೆ ಬಂದ ನಂತರ ಅಮೂಲಾಗ್ರವಾಗಿ ಆ ದೋಷಗಳನ್ನ ಕಿತ್ತು ಹಾಕ್ಬೇಕಾಗಿದೆ. ಒಂದು ಆನ್ಲೈನ್ ಹೇಳಿ. ಹಾ ಜೊತೆ ಇರುತ್ತೆ ಅಂತ ಅದೊಂದು ಅಹಂಕಾರನು ಅಷ್ಟೇ, ಇದು ಅಷ್ಟೇ. ನಮ್ಗ 5ನೇ ದೀಕ್ಷೆ ಸಿಗೋ ತನಕನೂ ಹೋಗಿರಲ್ಲ. ಸರ್ ಹೇಳ್ತಾರೆ ಅದ್ರ ಬಗ್ಗೆ. ಇನ್ನ ಮುಂದೆ ಬಂಧಗಳನ್ನ ಹೇಗ್ ಕಳ್ಸ್ಕೊಳ್ಬೇಕು, ಯಾವ್ಯಾವ ಬಂಧಗಳಿದೆ ಅನ್ನೋದು, ದಶಬಂಧಗಳ ಬಗ್ಗೆ ಮುಂದೆ ಒಂದು ಉಪನ್ಯಾಸ ಇದೆಯಲ್ಲ, ಅಲ್ಲಿ ಸವಿಸ್ತಾರವಾಗಿ ತಿಳ್ಕೊಳ್ತೇವೆ. ಅಂದ್ರೆ ಆ ದೋಷಗಳು ಪೂರ್ಣವಾಗಿ ಹೋಗಿರಲ್ಲ ಅಲ್ವಾ. ಆ ದೋಷಗಳನ್ನ ಪೂರ್ಣವಾಗಿ ಕಳ್ಕೊಳ್ಳೋದು ಈ ಹಂತದ, ಈ ಒಂದು ದೀಕ್ಷಾ ಪಥದಲ್ಲಿ ಜೀವನ್ಮುಕ್ತ ಪದವಿಗೆ ಮುಂಚೆ ಇವನ್ನೆಲ್ಲ ಕಳ್ಕೊಳ್ಬೇಕು. ಆನ್ಲೈನ್ ನಲ್ಲಿ ಯಾರೋ ಒಂದು ಪ್ರಶ್ನೆ ಕೇಳ್ತೀನಿ ಅಂತಿದ್ದಾರೆ, ಕೇಳೋಣ. ಕೇಳಿ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು. ನೀವು ಸ್ವಲ್ಪ ಜೋರಾಗಿ ಕೇಳಮ್ಮ. ಅದೇ ತಾವು ಹೇಳ್ತಾ ಇದ್ರಿ. ಕೇಳಿಸ್ತಾ ಇಲ್ಲ. ಕೇಳ್ತಾ ಇದೀಯಾ ಅಕ್ಕ? ಕೇಳ್ತಾ ಇದೀಯಾ? ಸ್ವಲ್ಪ ಜೋರಾಗಿ ಹೇಳ್ಬೇಕು. ಕೇಳಿಸ್ತಾ ಇದೆ, ಸ್ವಲ್ಪ ಜೋರಾಗಿ ಹೇಳಿ. ಒಂದೊಂದು ನಾವು ದೀಕ್ಷೆಗೆ ಹೋಗ್ಬೇಕಂತ ಅಂದ್ರೆ 7 ಜನ್ಮಗಳಾದ್ರೂ ಆಗ್ಬಹುದು ಅಂತ ಹೇಳಿದ್ರಿ. ಇವಾಗ 4ನೇ ದೀಕ್ಷೆಯಿಂದ 5ನೇ ದೀಕ್ಷೆಗೆ ಹೋಗ್ಬೇಕಂದ್ರೆ ಒಂದು 7 ಜನ್ಮನಾದ್ರೂ ನಾವು ಕಾಯ್ಬೇಕಾಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಆ ದೀಕ್ಷಾ ಪಥದಲ್ಲಿ ಇದ್ದವರ ಒಂದು ಪ್ರಯತ್ನ ಅಥವಾ ಅವ್ರ ಒಂದು ಕೆಲಸ ತೀವ್ರವಾಗಿದ್ರೆ ಆ ಅವಧಿ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು JK ಅವರ ಒಂದು ಜೀವನವನ್ನ ನೋಡಿ ತಿಳ್ಕೊಬಹುದು ಅಂತ ಅನ್ಸುತ್ತೆ. ಖಂಡಿತ ಅದು ಹೇಳ್ತಕ್ಕಂಥದ್ದು ಸರಾಸರಿ ಅಂತ ಹೇಳ್ತಾರೆ, ಆನ್ ಅನ್ ಆವರೇಜ್ ಅಂತ. ಅದು ಎಲ್ರಿಗೂ ಅನ್ವಯಿಸೋದಿಲ್ಲ, ಎಲ್ಲಾ ಸಂದರ್ಭಗಳಲ್ಲೂ ಅನ್ವಯಿಸೋದಿಲ್ಲ. ಸಾಮಾನ್ಯವಾಗಿ ಸಾಧಾರಣವಾಗಿ ಆನ್ ಅನ್ ಆವರೇಜ್ 1ನೇ ದೀಕ್ಷೆಯಿಂದ 4ನೇ ದೀಕ್ಷೆಯ ಹಂತಕ್ಕೆ ಏರ್ಬೇಕು ಅಂದ್ರೆ 7 ಜನ್ಮಗಳು, 7ರಿಂದ ಮತ್ತೆ 4ರಿಂದ 5ನೇ ದೀಕ್ಷೆಯನ್ನ ಪಡ್ಕೊಳ್ಳೋದಕ್ಕೆ ಹಂತದಲ್ಲಿ ಮತ್ತೆ 7 ಜನ್ಮಗಳು, 14 ಜನ್ಮಗಳು ಬೇಕು ಅಂತ ಹೇಳುವಂಥದ್ದು. ಅದು ಸರಾಸರಿ ಅಷ್ಟೇ, ಎಲ್ರಿಗೂ ಅಷ್ಟೇ ಅಂತ ನಿರ್ದಿಷ್ಟವಾಗಿ ಅನ್ವಯ ಆಗೋದಿಲ್ಲ. ಖಂಡಿತವಾಗ್ಲೂ ಅವರ ಪ್ರಯತ್ನದ ಆಧಾರದ ಮೇಲೆ ಅವರು ಬೇಗನೆ ಅದನ್ನ ಪಡ್ಕೊಳ್ಬಹುದು. ಆದ್ರೆ 5ನೇ ದೀಕ್ಷೆ ಬರೋ ಅಷ್ಟೊತ್ತಿಗೆ 100% ಪ್ಯೂರ್ ಆಗಿರ್ತೀವಿ ಅಂತ. ಖಂಡಿತ ಎಲ್ಲ ದೋಷಗಳನ್ನ ಕಳ್ಕೊಂಡಿರ್ಬೇಕು, ದಶಬಂಧಗಳನ್ನ ಕಳ್ಕೊಂಡ್ರೇನೆ ಜೀವನ್ ಮುಕ್ತ ಸ್ಥಿತಿಯನ್ನ ಪಡ್ಕೊಳಕ್ ಸಾಧ್ಯ. ಇನ್ನ ಏನಾದ್ರೂ ದೋಷ ಉಳಿಸ್ಕೊಂಡಿದ್ರೆ ಅಲ್ಲಿ ಹೋಗಕ್ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಇಲ್ಲಿವರೆಗೂ ರಿಯಾಯಿತಿ, 5ನೇ ದೀಕ್ಷೆಗೆ ಬರೋ ತನಕನೂ ರಿಯಾಯಿತಿ. 5ನೇ ದೀಕ್ಷೆಯನ್ನ ಪಡ್ಕೊಳ್ಳುವಾಗ ಯಾವ ರಿಯಾಯಿತಿನೂ ಇಲ್ಲ, ಅಲ್ಲಿ ಯಾವ ಮಾರ್ಕ್ಸ್ ಪರ್ಸೆಂಟೇಜ್ ಇಲ್ಲ. 100% ಮಾರ್ಕ್ಸ್ ಬಂದ್ರೆ ಮಾತ್ರ, ಅಲ್ಲಿ ಎಲ್ಲ ದೋಷಗಳನ್ನ ಸಂಪೂರ್ಣವಾಗಿ ಕಳ್ಕೊಂಡ್ರೆ ಮಾತ್ರ ಆತನಿಗೆ ಜೀವನ್ ಮುಕ್ತ ಸ್ಥಿತಿ ಲಭಿಸ್ತಕ್ಕಂಥದ್ದು. ಥ್ಯಾಂಕ್ ಯು ಅಕ್ಕ. ಅಲ್ಲ, ಸೂಕ್ಷ್ಮ ಲೋಕಗಳಲ್ಲಿ ಅವರು ನಮಗ ಅರ್ಥ ಆಗ್ಲಿ ಅಂತ ಅಲ್ಲ, ಅವರು ನಿನ್ನೆ ಪ್ರಶ್ನೆನೂ ಅದೇ ಅಲ್ವಾ, ನಮಗ ಅರ್ಥ ಆಗ್ಲಿ ಅಂತ ಅವರು ಈ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ನಮ್ಗ ಅರ್ಥ ಮಾಡ್ಸೋದಕ್ಕೋಸ್ಕರ ನಮ್ಮ ಕಾಲಮಾನಕ್ಕೆ ಅನುಗುಣವಾಗಿ ಅವ್ರು ಹೇಳೋದು. ಯಾರು ಯೋಗಿ ಲೆಟ್ಬಿಟ್ರು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು 3 ಹಗಲು 3 ರಾತ್ರಿ ಬೇಕು ಅಂತ. ಆದ್ರೆ ಅದನ್ನು ಕೂಡ ಕ್ಷಿಪ್ರವಾಗಿ ಮಾಡ್ತಕ್ಕಂತ ಒಂದು ಪರಿಪಾಠ ಈಗ ಇದೆ ಅನ್ನೋದು ಹೇಳಿದ್ರಲ್ಲ, 1 ರಾತ್ರಿಯಲ್ಲೇ ಮುಗಿಯುತ್ತೆ. ಬೇರೆ ಒಂದು ಎಕ್ಸಾಂಪಲ್ ಅಷ್ಟೇ.
ಐಟಮ್ಸ್ ಹೇಳಿ. ಮತ್ತೇನಾದ್ರೂ ಪ್ರಶ್ನೆಗಳಿದೆಯಾ? ಅದೆಲ್ಲ ವಿವರಣೆ ನಮಗೆ ಲಭ್ಯವಾಗಿಲ್ಲ. ಏನು ವಿವರಣೆ ನಮಗೆ ಲಭ್ಯವಾಗಿದೆಯೋ ಪ್ರಸ್ತುತ ನಾವು ವ್ಯಾಸಂಗಕ್ಕೆ ತಗೊಂಡಿರ್ತಕ್ಕಂಥ ಗ್ರಂಥದಲ್ಲಿ ನಮಗೆ ಯಾವ ವಿಚಾರಗಳು ನಮ್ಗೆ ಅವರು ತಿಳಿಸ್ತಾ ಇದಾರೋ ಅದನ್ನ ಮಾತ್ರ ತಿಳಿಸೋದಕ್ಕೆ ಸಾಧ್ಯ. ಖಂಡಿತ ನಾವಿನ್ನ ನೆನ್ನೆ ಹೇಳ್ತಿದಂಗೆ ಶಿಷ್ಯ ಪಥನು ನಾವು ಮೆಟ್ಟಿರಲ್ಲ ಅಂತದ್ದು ನಾವು ಹೆಂಗೆ ಹೇಳೋದಕ್ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ಅದನ್ನ ನೋಡಿರೋರ್ಗೆ ಹೇಳಕ್ಕಾಗಲ್ಲ ಅಂತಾರೆ. ಅನಿರ್ವಚನೀಯ, ಕಣ್ಣಲ್ಲಿ ಕಂಡಿರ್ತಕ್ಕಂಥವ್ರಿಗೂ ಕೂಡ ಅದನ್ನ ನಮ್ಮ ಮಟ್ಟಕ್ಕೆ ಮಾತುಗಳಲ್ಲಿ ಹೇಳೋದಕ್ ಸಾಧ್ಯ ಇಲ್ಲ ಅಂದ್ರೆ ಇನ್ನ ನಾವು ಎಷ್ಟು ಮಟ್ಟಿಗಿನವರು, ನಮ್ಗೆ ಹೆಂಗ್ ತಿಳ್ಕೊಳಕ್ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ಅವ್ರ ಶರೀರ ಅದು ಆಗಿತ್ತು. 14 ಬಾಲಕ ಅಂದ್ರೆ ಅವ್ರಿಗೆ ವಯಸ್ಸಾಗುತ್ತೆ, ಮುಪ್ಪಿಲ್ಲ ಅಂತಕ್ಕಂಥದ್ದನ್ನ ನಿನ್ನೆ ಒಂದು ಉಪನ್ಯಾಸದಲ್ಲೂ ನಾವು ತಿಳ್ಕೊಂಡ್ವಲ್ಲ. ಹಾಗೆ ಅವ್ರಿಗೆ ಹುಟ್ಟು ಸಾವುಗಳಿಂದ ಮುಕ್ತರಾದಂತವ್ರಲ್ವಾ ಅವರು. ಜೀವನ್ ಮುಕ್ತರೆಲ್ಲ ಹೇಗೆ? ಹುಟ್ಟು ಸಾವು ಅಂತಕ್ಕಂಥದ್ದು ಅವ್ರಿಗೆ ಇಲ್ಲ. ನಮ್ಮ ಪ್ರಕಾರ ನಮ್ಮ ಪ್ರಪಂಚದಲ್ಲಿ ನಾವು ತಿಳ್ಕೊಳ್ಳೋ ಹಾಗೆ ಅವ್ರಿಗೆ ಹುಟ್ಟು ಸಾವು ಅಂತಕ್ಕಂಥದ್ದು ಇಲ್ಲ. ಹುಟ್ಟು ಸಾವನ್ನ ಗೆದ್ದಿರ್ತಕ್ಕಂಥವ್ರಲ್ವಾ. ಹಾಗೆ ಅವರೆಲ್ಲ ಅವರು ಸೂಕ್ಷ್ಮ ದೇಹಗಳಲ್ಲಿ ಇರ್ತಕ್ಕಂಥದ್ದು, ಸ್ಥೂಲ ದೇಹದಲ್ಲಿ ಇರ್ಬೇಕು ಅಂತ ಇಲ್ಲ ಜೀವನ್ ಮುಕ್ತರೆಲ್ಲ. ಕೊಟ್ಟಿದ್ದಾರಲ್ಲ ಯಾರಿಗೆ? ಶ್ವೇತಸಿ ಸಂಘದ ಸನತ್ ಕುಮಾರ್ ಮತ್ತೆ ಅವ್ರಿಗೆ ಸೂಚ್ಯವಾಗಿ ಕೊಟ್ಟಿರ್ತಕ್ಕಂಥದ್ದು ಒಂದೊಂದು ಹೆಸರನ್ನ ಅಷ್ಟೇ. ಅಲ್ಲಿ ಇರ್ತಕ್ಕಂಥವ್ರು ಹೆಸರು ಪದವಿ ಅಲ್ಲ. ಉನ್ನತ ಮಟ್ಟದ ಸಿದ್ಧ ಪುರುಷರು ದೇ ಆರ್ ಜಸ್ಟ್ ಅ ಪ್ರೆಸೆನ್ಸ್ ಅವ್ರ ಕಾನ್ಶಿಯಸ್ನೆಸ್. ಅವ್ರು